ಎಸ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಯಿತು. ಆದರೆ ಕೇವಲ ಒಂದೇ ಒಂದು ದಿನಕ್ಕೆ ಸಚಿವರೊಬ್ಬರ ರಾಜೀನಾಮೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಗೊಂದಲದ ಗೂಡಾಗಿರ್ತಕ್ಕಂಥ ವಾತಾವರಣ ಕಂಟಿನ್ಯೂ ಆಗ್ತಾ ಇದೆ. ಸುರ್ಜೇವಾಲಾ ಆದ್ರು, ಆದರೆ ಆ ಸಂಧಾನ ಸಕ್ಸಸ್ ಆಯ್ತಾ ಇಲ್ವಾ ದೊಡ್ಡ ಕ್ವೆಶ್ಚನ್ ಮಾರ್ಕ್. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ವಾಪಸ್ ಪಡೆದಿದ್ದಾರೆ ಸುರ್ಜೇವಾಲಾ ಅಂತ ಹೇಳಲಾಗ್ತಾ ಇದೆ. ಬಟ್ ಸ್ಟಿಲ್ ಅದು ಕನ್ಫರ್ಮೇಷನ್ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಇದ್ರ ಬಗ್ಗೆ ಏನೂ ಮಾತನಾಡಿಲ್ಲ. ವೇರಿನ್ ಸುರ್ಜೇವಾಲಾ ಅವರು ಮಾತ್ರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ದೊಡ್ಡ ಮನಸ್ಸು ಮಾಡಿ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅನ್ನುವ ಮಾತನ್ನ ಸುರ್ಜೇವಾಲಾ ಅವರು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ವಿಚಾರದಲ್ಲಿ ಈಗ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋದಂತೂ ಸತ್ಯ. ಯಾಕೆಂದ್ರೆ ಸುರ್ಜೇವಾಲಾ ಅವರು ಸತತವಾಗಿ 1 ಗಂಟೆಗಳ ಕಾಲ ರಾಮಲಿಂಗಾರೆಡ್ಡಿ ಅವರನ್ನ ಚರ್ಚೆಗೆ ಆಹ್ವಾನಿಸಿದ್ರು. 1 ಗಂಟೆಗಳ ಕಾಲ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ರು. ಆದಾಗ್ಯೂ ಸಹ ಈ ಒಂದು ಮಾತುಕತೆ ಸಕ್ಸಸ್ ಆಗಿದೆಯಾ ಫೇಲಿಯರ್ ಆಗಿದೆಯಾ ಅನ್ನೋದು ಇಲ್ಲಿಯವರೆಗೆ ಕನ್ಫರ್ಮೇಷನ್ ಇಲ್ಲ. ಅದನ್ನು ಹೇಳಬೇಕಾಗಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರು. ಸುರ್ಜೇವಾಲಾ ಅವರಂತೂ ಮಾತುಕತೆಯನ್ನು ನಡೆಸಿದ್ದಾರೆ, ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತಾರೆ ಅಂತ. ಆದರೆ ಬಾಲ್ ಈಸ್ ಇನ್ ರಾಮಲಿಂಗಾರೆಡ್ಡಿ ಇಸ್ ಕೋರ್ಟ್. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ಏನು ಮಾಡ್ತಾರೆ ಅಂತ, ರಾಜೀನಾಮೆ ಕೊಟ್ಟಿರೋದು ಅವರು, ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರು. ಒಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ನಾವು ಅಂಗೀಕಾರ ಮಾಡೋದಿಲ್ಲ ಅಂತ. ಮಗದೊಂದು ಕಡೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸ್ವತಃ ಸಿದ್ದರಾಮಯ್ಯನವರು ಸಹ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಅದು ಸಾಧ್ಯ ಆಗಿಲ್ಲ ಅನ್ನುವ ವಿಚಾರ ಗೊತ್ತಾಗ್ತಾ ಇದೆ. ಈಗ ಸುರ್ಜೇವಾಲಾ ಅವರು ಮಾತನಾಡಿದರೆ ಏನು ಹೇಳಿದ್ದಾರೆ ಅಂತ ನೋಡೋಣ. And Shri D.K. Shivkumar, Shri Siddaramaiah, he has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. Me and Shri D.K. Shivkumar, Shri Siddaramaiah, he has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. ಓಕೆ, ಸೊ ಹಾಗಾದ್ರೆ ಮಾತುಕತೆ ಏನಾಯ್ತು? ಸುರ್ಜೇವಾಲಾ ಮತ್ತು ರಾಮಲಿಂಗಾರೆಡ್ಡಿ ಅವರ ಮಾತುಕತೆಯ ಇನ್ಸೈಡ್ ವಿಚಾರ ಇದು. ರಾಮಲಿಂಗಾರೆಡ್ಡಿ ಅವರಿಗೆ ಹೆಚ್ಚುವರಿ ಖಾತೆಗಳ ಆಫರ್ ಅನ್ನು ಸುರ್ಜೇವಾಲಾ ಅವರು ಕೊಟ್ಟಿದ್ದಾರಂತೆ. ನೋಡಿ, ಈಗ ಜಲಸಂಪನ್ಮೂಲ ನೀಡಲಾಗಿದೆ ರಾಮಲಿಂಗಾರೆಡ್ಡಿ ಅವರು, ಅದ್ರ ಜೊತೆಗೆ ಮುಜರಾಯಿ, ವಸತಿ ಅಥವಾ ಸಹಕಾರ ಯಾವುದಾದ್ರೂ ಒಂದು ಕೊಡ್ತೀವಿ ಅಂತ ಒಪ್ಪಿಸುವ ಪ್ರಯತ್ನವನ್ನ ಮಾಡಿದಾರಂತೆ. ಆದರೆ ಒಪ್ಪಿಗೆ ಸೂಚಿಸಬೇಕಾಗಿರ್ತಕ್ಕಂಥದ್ದು ರಾಮಲಿಂಗಾರೆಡ್ಡಿ ಅವರು. ಸೊ ನೀವು ಹಿರಿಯರಿದ್ದೀರಿ, ಪಕ್ಷಕ್ಕೆ ನಿಮ್ಮ ಅನುಭವ ಮುಖ್ಯ ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ. 8 ಸಲ ಗೆದ್ದಿರ್ತಕ್ಕಂಥ ಶಾಸಕರು, ಹಿರಿಯ ಶಾಸಕರು ಪಕ್ಷದಲ್ಲಿ, ಮತ್ತು ಬೆಂಗಳೂರಿನ ಸಂಪೂರ್ಣವಾಗಿರ್ತಕ್ಕಂಥ ದಿಕ್ಕುಗಳಲ್ಲಿ ಬೆಂಗಳೂರಿನಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ರಾಮಲಿಂಗಾರೆಡ್ಡಿ ಅವರು. ಸೊ ಹಾಗಾಗಿ ರಾಮಲಿಂಗಾರೆಡ್ಡಿ ಅವರ ಅವಶ್ಯಕತೆ ಪಕ್ಷಕ್ಕೂ ಬೇಕು ಮತ್ತು ಸರ್ಕಾರಕ್ಕೂ ಬೇಕಾಗಿದೆ. ಹೀಗಾಗಿ ಅವರ ಮನವೊಲಿಸುವ ಪ್ರಯತ್ನವನ್ನು ಸುರ್ಜೇವಾಲಾ ಅವರು ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಫೋನ್ ಮಾಡಿದ್ದೆ ನೆನ್ನೆ, ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಬೆಳಿಗ್ಗೆ ಹೋಗಿ ಭೇಟಿ ಮಾಡಿಕೊಂಡು ಬಂದೆ. ನೆನ್ನೆ ಶಿವಕುಮಾರ್ ಅವರು ನಾನು ಮನೆಗೆ ಬರ್ತೀನಿ ಅಂದರು. ಆಮೇಲೆ ನಾನು ಮನೇಲಿ ಇರಲಿಲ್ಲ. ಆಮೇಲೆ ಅಲ್ಲಿ ಹೋಟ್ಲಲ್ಲಿ ಮೀಟ್ ಮಾಡಿದ್ವಿ, ಎಲ್ಲ ವಿಚಾರ ಮಾತಾಡಿದ್ದೀವಿ. ಮತ್ತು ಇವತ್ತು ಕೂಡ ನೆನ್ನೆ ಏನೇನು ಮಾತಾಡಿದೆ ಅಂತ ಅದನ್ನೆಲ್ಲ ಸುರ್ಜೇವಾಲಾ ಅವ್ರಿಗೂ ಎಲ್ಲ ಹೇಳಿದ್ದೀನಿ. ಮತ್ತು ಹರಿಪ್ರಸಾದ್ ಅವರು ಫೋನ್ ಮಾಡಿದರು, ನಾವೆಲ್ಲ ಜೊತೆಲಿ ಹೋಗ್ತಾರಲ್ವ. ಮತ್ತು ಈಗ CM ಸುರ್ಜೇವಾಲಾ ಅವರು ಭೇಟಿ ಮಾಡಿರ್ತಾರೆ. ನಿನ್ನೆ ನಾವೇನು ಮಾತಾಡಿದ್ವಿ, ಮತ್ತು ಅವರು ಈಗ ಮಾತಾಡ್ತಾರೆ. ನೋಡೋಣ, ಅದಾದಮೇಲೆ ಏನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇಬ್ಬರು ಹೇಳಿದ್ರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಇಬ್ಬರು ಹೇಳ್ತಾರೆ ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ನಿಮ್ಮದು ಅಂತ. ಮಗದೊಂದು ಕಡೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕಿರೋದು ಕೃಷ್ಣ ಬೈರೇಗೌಡರಿಗೆ. ಹೀಗಾಗಿ ಕೃಷ್ಣ ಬೈರೇಗೌಡರ ಜೊತೆಗೂ ಸಹ ಚರ್ಚೆ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಕೃಷ್ಣ ಬೈರೇಗೌಡರ ಜೊತೆಗೆ ಸುರ್ಜೇವಾಲಾ ಅವರು ಮಾತುಕತೆ ನಡೆಸಿದ್ದಾರೆ. ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಕೃಷ್ಣ ಬೈರೇಗೌಡರನ್ನ ಮನವೊಲಿಸ್ತಾರಾ
ದಯವಿಟ್ಟು ನಿಮ್ಮ ಖಾತೆಯನ್ನು ತೆಗೆದು ರಾಮಲಿಂಗಾರೆಡ್ಡಿ ಅವರು ಕೊಟ್ಬಿಡಿ, ನಿಮಗೆ ಪ್ರಬಲವಾಗಿರ್ತಕ್ಕಂಥ ಖಾತೆಯನ್ನು ಕೊಡ್ತೀವಿ, ನೀವು ದೊಡ್ಡ ಮನ್ಸು ಮಾಡಿ ಅಂತ ಏನಾದರೂ ಅವರನ್ನು ಸಮಾಧಾನ ಮಾಡುವ ಮನವೊಲಿಸುವ ಪ್ರಯತ್ನವನ್ನೇನಾದರೂ ಮಾಡಿದಾರಾ? ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಆಲ್ರೆಡಿ ಕೃಷ್ಣ ಬೈರೇಗೌಡರು ಕಾರ್ಯೋನ್ಮುಖರಾಗ್ಬಿಟ್ಟಿದ್ದಾರೆ, ತಮ್ಮ ಖಾತೆಯಲ್ಲಿ ಆಲ್ರೆಡಿ ಕೆಲಸ ಕಾರ್ಯಗಳನ್ನು ಶುರು ಮಾಡಿಬಿಟ್ಟಿದ್ದಾರೆ. ಸೋಮವಾರ GBA ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಕೃಷ್ಣ ಬೈರೇಗೌಡರು. ಸೊ ಹೀಗಾಗಿ ಕೃಷ್ಣ ಬೈರೇಗೌಡರನ್ನ ಮನವೊಲಿಸಬೇಕಾಗಿದೆ. ಯಾಕಂದ್ರೆ ನೋಡಿ, ಈಗ ಒಬ್ಬರತ್ರ ಇರ್ತಕ್ಕಂಥ ಖಾತೆಯನ್ನು ತೆಗೆದು ಇನ್ನೊಬ್ಬರು ಕೊಟ್ಟರೆ ಮತ್ತೆ ಗೊಂದಲ ನಿರ್ಮಾಣ ಆಗೋದಿಲ್ವಾ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಈತನ್ಮಧ್ಯೆ ಕೃಷ್ಣ ಬೈರೇಗೌಡರಿಗೆ ಮುಂದಿನ ದಿನಗಳಲ್ಲಿ ಉನ್ನತವಾಗಿರ್ತಕ್ಕಂತಹ ಖಾತೆಗಳು ಅಥವಾ ಸ್ಥಾನಮಾನಗಳನ್ನು ನೀಡೋದಾಗಿ ಮನವೊಲಿಕೆ ಮಾಡಿ ಅದನ್ನು ನೇರವಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡೋದರ ಮೂಲಕ ಈಗ ಉದ್ಭವ ಆಗಿರ್ತಕ್ಕಂಥ ಈ ಒಂದು ಸಮಸ್ಯೆನ ತಕ್ಕ ಮಟ್ಟಿಗೆ ಸರಿ ಮಾಡಬಹುದಾದಂಥ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಲಿಕ್ಕೆ ವಿಶೇಷ ಅತಿಥಿ ಇವತ್ತು PNS ವಿಸ್ತಾರ ನ್ಯೂಸ್ನ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊತೀನಿ. PTI ಸುದ್ದಿ ಸಂಸ್ಥೆಯ ಮುಖ್ಯಸ್ಥರಾಗಿ ಕೆಲಸ ಮಾಡಿದ್ದಾರೆ. ಮಗದೊಂದು ಕಡೆ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸಹ ಸೇವೆ ಸಲ್ಲಿಸಿದ್ದಾರೆ. ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರು ಎಂ ಸಿದ್ದರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ಗಮನಿಸ್ತಾ ಇದ್ದೀವಿ DK ಶಿವಕುಮಾರ್ ಅವರಿಗೆ ಇದು ಆರಂಭಿಕ ಆಘಾತ ಅನ್ನುವಂಥದ್ದು. ಯಾಕೆಂದರೆ ತುಂಬ ಕನಸುಗಳನ್ನು ಇಟ್ಕೊಂಡು ಸಾಕಷ್ಟು ಪ್ರಯಾಸಪಟ್ಟು ಸಾಕಷ್ಟು ಸವಾಲುಗಳ ನಡುವೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಂದರು. ಆದರೆ ಎಲ್ಲ ಒಂದು ಕಡೆ ಸ್ಟಾರ್ಟಿಂಗ್ನಲ್ಲೇ ಈ ಟ್ರಬಲ್ ಅನ್ನುವಂಥದ್ದು ಇದೆಯಲ್ಲ, ಟ್ರಬಲ್ ಶೂಟರ್ಗೆ ಸ್ಟಾರ್ಟಿಂಗಲ್ಲೇ ಟ್ರಬಲ್ ಅನ್ನುವಂಥದ್ದು ಯಾವ ರೀತಿಯಾಗಿ ನೋಡ್ತೀರಿ ಅಂತ? ಶಿವರೇ, ಒಂದು ಈ ನಿರ್ಧಾರ ಪೋರ್ಟ್ಫೋಲಿಯೋ ಹಂಚಿಕೆ ಮಾಡಿದ್ದು ಹೈಕಮಾಂಡು ಅಂತ ಹೇಳ್ತಾರೆ. ಅದೇ ಸತ್ಯವಾಗಿದ್ದರೆ ಓಕೆ, ಹೈಕಮಾಂಡ್ ಮಾಡಿದ್ದು ಒಂದು ಘನಘೋರ ಗಂಭೀರವಾದ ಒಂದು ಬ್ಲಂಡರ್ ಅಂತಲೇ ಹೇಳ್ಬೋದು. ನೀವು ರಾಮಲಿಂಗಾರೆಡ್ಡಿ ಅಂತ ತುಂಬ ಸೀನಿಯರು, ಬೆಂಗಳೂರು ಮೂಲೆ ಮೂಲೆಗಳಲ್ಲಿ ಸತತವಾಗಿ ಬೆಂಗಳೂರಲ್ಲಿ ಗೆಲ್ತಾ ಇರೋರು, ಮತ್ತು ಅವರು ಬೆಂಗಳೂರು ಅಭಿವೃದ್ಧಿಯ ಪೋರ್ಟ್ಫೋಲಿಯೋನ SM ಕೃಷ್ಣ ಟೈಮಲ್ಲಿ ನೋಡಿದವರು. ಅವ್ರಿಗೇನು ನಂಗೆ ಹೊಸದಾಗಿ ಇದನ್ನು ಕೊಟ್ಬಿಡಿ ಅಂತ ಕೇಳ್ತಾ ಇಲ್ಲ. ಕೃಷ್ಣ ಬೈರೇಗೌಡರ ಕಾಂಪಿಟೆನ್ಸ್ ಬಗ್ಗೆ ಎರಡು ಮಾತಿಲ್ಲ. ಆದರೆ ಇವ್ರಿಗೆ ಕೊಡ್ತೀವಿ ಅಂತ ಹೇಳಿದ ಮೇಲೆ DK ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಕೊಟ್ಟು ಮಾತು ಉಳಿಸ್ಕೋಬೇಕು. ಇವರು DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಅವರು ಕೊಟ್ಟು ಮಾತು ಉಳಿಸ್ಕೋಬಾರ್ದಾ? ಇದೆಂಥ ಇಬ್ಬಂದಿ ನ್ಯಾಯ ಇದು? ಇಲ್ಲಿ ನೀವು ಈಗ ಮೇಜರ್ ಇರಿಗೇಷನ್ನು ಅಂತ ಹೇಳ್ತಾರೆ. ಈಗ ಅಡಿಷನಲ್ಲೇ ಮುಜರಾಯಿ ಇವ್ರ ಹತ್ರ ಇತ್ತು. ಇವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಾಗ ಸಿದ್ದರಾಮಯ್ಯನ ಕ್ಯಾಬಿನೆಟ್ನಲ್ಲಿ ಇವರು ಮುಜರಾಯಿ ಇಲಾಖೆಗೂ ಮಂತ್ರಿಯಾಗಿದ್ದರು. ಮುಜರಾಯಿ ಇಲಾಖೆಯನ್ನು ಹೊಸದಾಗೇನು ಈ ಸುರ್ಜೇವಾಲಾ ಅವರು, DK ಶಿವಕುಮಾರ್ ಅವರು, ಇನ್ಯಾರೋ ಕೃಪಾ ಕಟಕ್ ಯಾರು ಆ ಮುಜರಾಯಿ ಇಲಾಖೆ ನೋಡಿದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ಕೊಡ್ತೀನಿ ಅನ್ನೋದಾದರೆ ನೆಕ್ಸ್ಟ್ 20 ಜನ ಬರ್ತಾರಲ್ಲ, ಅವ್ರಿಗೆ ಹೆಂಗೆ ಕೊಡ್ತೀರಿ? ಈ ಮೊದಲು ಇವರು JH ಪಟೇಲ್ರ ಕಾಲದಲ್ಲಿ ಈ 34 ಯಾವುದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿರಲಿಲ್ಲ. 34 ಜನದ ಕ್ಯಾಪ್ ಇರಲಿಲ್ಲ, 50-60 ಜನ ಮಾಡೋರು. ಆವಾಗ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮಿನಿಸ್ಟರ್ ಫಾರ್ ಯುನಾನಿ ಆಯುರ್ವೇದ ಅಂಥೇಳಿ ಎಲ್ಲ ಬಡ್ದು ಕುಯ್ದು ಸ್ಪ್ಲಿಟ್ ಮಾಡಿ ಕೊಡ್ತಾಯಿದ್ರು. SM ಕೃಷ್ಣ ಕಾಲದಲ್ಲಿ ಒಂದು ಮಾಡಿದರು. T ಜಾನ್ ಅಂತ ಒಬ್ಬರಿದ್ದರು, ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಸಿವಿಲ್ ಏವಿಯೇಷನ್ ಅಂತ. ಅದು ಏನು ಕೆಲಸ ಇತ್ತು ಅವ್ರಿಗೆ? ಅದೇನಿಲ್ಲ. ಹಂಗೆ ನೀವು ಪೋರ್ಟ್ಫೋಲಿಯೋ ಹಂಚುವಾಗ ಇವರು GBA ಎಲೆಕ್ಷನ್ ಅಂತ ಬಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನೇನಾದ್ರು ನೀವು ಕಡೆಗಣಿಸಿದರೆ ಕಾಂಗ್ರೆಸ್ ವಿಲ್ ಪೇ ಹೆವಿ ಪ್ರೈಸ್. ಅವರ ಅಸಾಮಾನ್ಯ ಅಂತಂಥ ಲೀಡ್ರಲ್ಲ, ಈಸ್ ಅ ವೆರಿ ಪವರ್ಫುಲ್ ಲೀಡರ್. ಅವರು ಎಲ್ಲ ಮಾತಾಡೋದಿಲ್ಲ ಜಾಸ್ತಿ ಅಷ್ಟೇ. ಬಟ್ ನಾನು ಅವರು ಫಸ್ಟ್ ಟೈಮ್ ಮಂತ್ರಿ ಆಯಿತು ವೀರಪ್ಪ ಮೊಯ್ಲಿ ಅವರ ಮಂತ್ರಿಮಂಡಲದಲ್ಲಿ. ಈ ವಾಸ್ ಅ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಫೈನಾನ್ಸ್ 92ನಲ್ಲಿ. ಅವ್ರು 18ನಲ್ಲಿ ಫಸ್ಟ್ ಟೈಮ್ ಗೆದ್ದಾಗಿಂದ ನಾನು ನೋಡಿದ್ದೀನಿ. ಅವರು ಒಂದು ಸಂಭಾವಿತ ಜೊತೆಗೆ ಕಾರ್ಯತತ್ಪರತೆಯೂ ಇದೆ. ಹಾಗಾಗಿ ಈ ಕಾಂಗ್ರೆಸ್ನಲ್ಲಿ ಇವರು ಒಂದು ಇದು ಮಾಡುವಾಗ ಈಗ ಕೊಟ್ಟಿದ್ದೇನು ಎಲ್ರಿಗೂ ಹಳೇದೇ ಹಂಚಿದ್ದಾರೆ ಪ್ರತಿಯೊಬ್ಬರಿಗೂ. ಇವ್ರಿಗೂ ಟ್ರಾನ್ಸ್ಪೋರ್ಟ್ ಹಂಚ್ಬಿಟ್ಟಿದ್ರೆ ಏನು ಗಲಾಟೆ ಮಾಡ್ತಿದ್ರು ಅಥವಾ ಇಲ್ವೋ? ಇಲ್ಲ, ಎಲ್ಲರೂ ಕೊಟ್ಟಿದ್ದೀವಪ್ಪ ಆಮೇಲೆ ನೋಡೋಣ ಅಂತ ಹೇಳ್ತಿದ್ರು. ಇಲ್ಲ, ಈಗಾಗಲೇ ಸುರೇಶ್ ಅವರು ಮತ್ತು ಇವರು ಮಾತಾಡಿದ್ರು ಅಂತ ಅವರು ಓಪನ್ ಆಗಿ ಹೇಳಿದ್ದಾರೆ. ಅಂದರೆ ಕನಕಪುರದಿಂದ ಗೆದ್ದಂಥ MLA ಬೆಂಗಳೂರು ಅಭಿವೃದ್ಧಿ ಸಚಿವ ಆಗಬಹುದು. ಬೆಂಗಳೂರಲ್ಲೇ ಸತತವಾಗಿ 8 ಬಾರಿ ಗೆದ್ದಿರೋ ರಾಮಲಿಂಗಾರೆಡ್ಡಿಗೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಕ್ಕೆ ಅವ್ರಿಗೆ ಅರ್ಹತೆ ಇದೆಯೋ ಇಲ್ವೋ ಅಂತ ತೀರ್ಮಾನ ಮಾಡೋಕ್ಕೆ ಈಗ ಒಂದು ಇದು ನಡೀತಾ ಇದೆ ಅಂದರೆ ಎಂಥ ದುರಂತ ಅಂತ ಅನ್ಸುತ್ತೆ ರಾಜಕಾರಣದಲ್ಲಿ ಅಂತ ನನಗಂತೂ. ಓಕೆ, ಸಿದ್ದರಾಜ್ ಸರ್, ಈಗ ಜಲಸಂಪನ್ಮೂಲ ಖಾತೆಯನ್ನು ಸಣ್ಣ ಖಾತೆ ಏನಲ್ಲ.
ಅದು ಸ್ಕೋಪ್ ತುಂಬ ದೊಡ್ಡದಾಗಿದೆ. ಬೆಂಗಳೂರು ನಗರಾಭಿವೃದ್ಧಿ ಅಂತ ಬರೀ ಬೆಂಗಳೂರಿಗೆ ಮಾತ್ರ ಸೀಮಿತ. ಆದರೆ ಜಲಸಂಪನ್ಮೂಲ ಇಡೀ ರಾಜ್ಯದ ವಿಚಾರಕ್ಕೆ ಬರುವಂಥದ್ದು. ನಿಮಗೆ ರಾಜ್ಯದ ಮೂಲೆ ಮೂಲೆಗೂ ಸಹ ಓಡಾಡಲಿಕ್ಕೆ ಅವಕಾಶ ಇದೆ. ಸಾಕಷ್ಟು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ, ಸಾಕಷ್ಟು ಜನರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ವೈಡ್ ಆಗಿರ್ತಕ್ಕಂಥ ಒಂದು ಖಾತೆ ಅದು ಅಂತ. ಆದಾಗ್ಯೂ ಯಾಕೆ ಬೇಡ ಅಂತ ಇದ್ದಾರೆ ಅಂತ ಒಂದು ಪ್ರಶ್ನೆ ಸಹಜವಾಗಿ ಇದೆ ಅಂತ. ಸರ್, ಈಗ ನೀವೊಂದು 8-10 ವರ್ಷದ ತಗೊಳ್ಳಿ ಇತಿಹಾಸನ. ಲೆಟ್ ಅಸ್ ಗೋ ಬ್ಯಾಕ್ ಟು 2018 ಅಂತ ಇಟ್ಕೊಳ್ಳೋಣ. 18 ಅಂತ ಇಟ್ಕೊಳ್ಳಿ. ಯಾವ ಸರ್ಕಾರ 2018 ನಾವು ವಿ ಹ್ಯಾವ್ ಸೀನ್ 3-4 ಇಲ್ಲಿ ತನಕ 4 ಗೌರ್ನಮೆಂಟ್ಸ್. ಒಂದು JDS ಕಾಂಗ್ರೆಸ್ದು ಕೊಲಿಷನ್ ಗೌರ್ನಮೆಂಟು, ಎಚ್ ಡಿ ಕುಮಾರಸ್ವಾಮಿ ಒಂದು 14 ತಿಂಗಳೇನೋ. ನಂತರ BJP ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ, ಅವರಾದಮೇಲೆ ಸಿದ್ದರಾಮಯ್ಯ ಆದಮೇಲೆ ಈಗ ಇವರು ಶಿವಕುಮಾರ್. ಎಷ್ಟು ಗೌರ್ಮೆಂಟ್ಗಳು ನಾವು ಈ ನಮ್ಮ ಅವಧಿಯಲ್ಲಿ ಇಷ್ಟು ಲಕ್ಷ ಎಕರೆ ಇರಿಗೇಷನ್ ಪೊಟೆನ್ಷಿಯಲ್ ಕ್ರಿಯೇಟ್ ಮಾಡಿದ್ವು, ಇಷ್ಟೊಂದು ನಾವು ನೀರಾವರಿ ಕೊಟ್ವು, ಈ ಡ್ಯಾಮ್ ಕಟ್ಟಿದ್ವು. ಇದನ್ನು ಒಂದು ತುಂಗಭದ್ರಾ ಇದರಲ್ಲಿ ಅಣೆಕಟ್ಟೆಯಲ್ಲಿ ಒಂದು ಬಿದ್ದೋಗಿದ್ದೊಂದು ಗೇಟ್ ಬದಲಾಯಿಸಿದ್ದು ಬಿಟ್ಬಿಟ್ರೆ ನಿಮಗೆ ಈಗ ಇವರು ಗ್ಯಾರಂಟಿ ಸ್ಕೀಮ್ಗಳು ತಂದಾದ ಮೇಲೆ ಅಲೋಕೇಶನ್ ಎಷ್ಟಿದೆ ಅಂತ ನೀವು ನೋಡಿದರೆ ಈ ಸರಿ ಬಜೆಟಲ್ಲಿ 2%, 3%, 8%, 5% ಇದೆ. ಆ ಅಲೋಕೇಶನ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದರೆ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಸು, ಸಂಬಳ, ಸಾರಿಗೆ ಇವು ಕೊಡೋಕೆ ಹೋಗುತ್ತೆ. ನೀವು ಯಾವುದಕ್ಕೆ ದುಡ್ಡು ಹಾಕಿದ್ದೀರಾ? ಇರಿಗೇಷನ್ದಲ್ಲಿ ಎಷ್ಟು ಪ್ರಾಜೆಕ್ಟ್ ದುಡ್ಡು ಹಾಕಿದ್ದೀರಾ? ಮೇಕೆದಾಟು ಮಾಡ್ತಾ ಇದ್ದೀವಿ ಅಂತಿದೆಯಲ್ಲ ಸರ್. ಮೇಕೆದಾಟು ನೋಡಿ, DMKನವರು ಇವರು ಆರಾಮಕ್ಕೆ ಹೊಗೆನೇ ಕಲ್ತು ಮಾಡಿದರು ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಅಂತ. ಇಟ್ ಈಸ್ ನಾಟ್ ಓನ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್, ಇರಿಗೇಷನ್ ಕೂಡ ಇದೆ ಅದರಲ್ಲಿ ಒಗ್ಯಾನಿಕಲ್ಲಿ. ಕರ್ನಾಟಕದವ್ರು ಮಾಡೋಕ್ಕಾಗಿಲ್ಲ. ಕಾರಣ ಯಾಕೆ ಅಂತ ಹೇಳಿದ್ರೆ ಇವ್ರಿಗೆ ಸ್ಪಂದಿಸುವಂಥ ಸರ್ಕಾರ ಸೆಂಟ್ರದಲ್ಲಿ ಇಲ್ಲ. ಹಾಗಾಗಿ ಆಮೇಲೆ DMKನವರು ಅವರ MP ಗಳಿಗಿರ್ತಕ್ಕಂಥ ಇದು ವಾಯ್ಸ್ ಇದೆಯಲ್ಲ, ಅವರ ಸ್ಟೇಟದು ಪ್ರಾಜೆಕ್ಟ್ಗಳು ಇದು ಒಂದು ವ್ಯವಸ್ಥೆ ಬಂದಾಗ ಅವ್ರಿಗಿರೋ ಆ ಒಂದು ಕೋಆರ್ಡಿನೇಷನ್ನು ಮತ್ತು ಆ ರಾಜ್ಯದ ಮೇಲೆ ಇಂಟ್ರೆಸ್ಟ್ ಇದ್ದು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕು ಅನ್ನೋ ಹೇಳೋ MP ಗಳು ನಮಗಿಲ್ಲ. ನಾನು 28 ಜನನೂ ಹೇಳುತ್ತೇನೆ, ನಮ್ಮಲ್ಲಿ ಆ ಮತದಾರರಿಗೆ ಅದು ಯಾವಾಗ ದೇವರು ಒಂದು ಜ್ಞಾನೋದಯ ಕೊಡ್ತಾನೋ ಒಬ್ಬರು ಮಾತಾಡಲ್ಲ. ಕರ್ನಾಟಕದ ಬಗ್ಗೆ ಯಾವ ಪ್ರಾಜೆಕ್ಟ್, ಮೇಕೆದಾಟು ಬಗ್ಗೆ ಎಷ್ಟು MP ನಮ್ಮವ್ರು ಮಾತಾಡಿದ್ದಾರೆ. ಯಾಕೆ ಕೊಡಬೇಕು? ಅದು ಏನು ನಿಮಗೆ ಒಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರು. ಮೇಕೆದಾಟು ಅಂದರೆ ನೀರು ಹಿಡ್ಕೊಂಬಿಟ್ಟು ತೆಗೆದು ಬೇರೆ ಎಲ್ಗೋ ಎತ್ತಿನ ಹೊಳೆನೇ ಏನಾಗಿದೆ ಅನ್ನೋದು ಗೊತ್ತಿಲ್ವಲ್ಲ. ಅಲ್ಲಿ ವಾಟರ್ ಇದೇ ಇಲ್ಲ, ಅಲೋಕೇಶನೇ ಕಮ್ಮಿ. ನೀವು ಕಳಸಾ ಬಂಡೂರಿ ಏನಾಯಿತು, ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಾ? ಹಂಗಾಗಿ ಅಲೋಕೇಶನ್ಗಳಿಲ್ಲ. ಸುಮ್ಮನೆ ಅದು ಬೋರ್ಡಲ್ಲಿ ಬರ್ಕೊಳ್ಳೋಕ್ಕೆ ಮೇಜರ್ ಇರಿಗೇಷನ್ನು. ನೀವು ಮೇಜರಾಗಿ ದುಡ್ಡು ಕೊಡದೇ ಇದ್ದರೆ ಹಂಗಿದ್ರೆ 110 TMC ಯಾಕೆ ನಿಮಗೆ ಕೃಷ್ಣಾ ವಾಟರಲ್ಲಿ ಡಿಸ್ಪ್ಯೂಟಿಂದ ಇದು ನಮಗೆ ಅಲೋಕೇಟ್ ಆಗಿದ್ದದ್ದು 324 TMCನಲ್ಲಿ 120 TMC ಉಪಯೋಗಿಸ್ತೇ ನಾವು. ಬಿ ಸ್ಕೀಮಿಗೆ ಯಾಕೆ ಅಲೋಕೇಶನ್ ಕೊಟ್ವು ನಾವು? ಹಂಗಾಗಿ ಇದು ಏನಂತ ಹೇಳಿದೆ ಅಂತ ಹೇಳಿದರೆ ಹೆಸರಿಗೆ ದೊಡ್ಡ ಪೋರ್ಟ್ಫೋಲಿಯೋ ಅಷ್ಟೇ ಹೊರತು ಈಗ ಇರಿಗೇಷನ್ಗೆ ಏನು ಯಾರು ನಮ್ಮವರೇನು ಅಂತ ಮಹತ್ವ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಂತ ನಾನಂತೂ ಅನ್ಕೊಳ್ಳಲ್ಲ. ಆಮೇಲೆ ರಾಹುಲ್ ಗಾಂಧಿ ಅವರೆಲ್ಲೋ ಒಂದು ಕಡೆ ಈ ವಿಚಾರವನ್ನ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಅಥವಾ ಈ ವಿಚಾರವನ್ನ ನೋಡೋದ್ರಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತ. ಯಾಕಂದ್ರೆ ಮನವೊಲಿಸೋ ಪ್ರಯತ್ನವನ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ಬಿಟ್ಟುಬಿಡಿ ಅಂತಂದ್ರೆ ಏನ್ ಸಂದೇಶ ಕೊಡ್ತಾ ಇದ್ದಾರೆ? ಎಲ್ಲೋ ಒಂದು ಕಡೆ ಅವರು ಬಹಳ ರಫ್ ಆಗ್ತಾ ಇದ್ದಾರಾ, ಬಹಳ ಇದನ್ನ ಹ್ಯಾಂಡಲ್ ಮಾಡುವ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರಾ ಅಂತ ಅನ್ನಿಸ್ತಾ ಇದೆ. ಹೇಗೆ ಇದೇ ಆಟಿಟ್ಯೂಡ್ ಇದ್ದದಕ್ಕೇ ಕಾಂಗ್ರೆಸ್ಗೆ ಈ ಪರಿಸ್ಥಿತಿ ಇರೋದು. ಇವತ್ತು ನಿಮಗೆ ಹಿಮಾಚಲ, ತೆಲಂಗಾಣ, ಕರ್ನಾಟಕ ಬಿಟ್ಟರೆ ಇನ್ನೆಲ್ಲಿದ್ದೀರಿ ನೀವು? ಈಗ ಜಾರ್ಖಂಡಲ್ಲಿ ಒಂದು ಅಲಯನ್ಸ್ ಅಷ್ಟೇನೆ. ಈಗ ತಮಿಳ್ನಾಡಲ್ಲಿ ಬಿಟ್ಬಿಟ್ರು ಅವರು, DMK ಬಿಟ್ಬಿಟ್ಟು ಇವರು DVKಗೆ ಬಂದರು. ನೀವು ಈ ರೀತಿ ರಾಹುಲ್ ಗಾಂಧಿ ಅವರು ಇವಾಗ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೈಡ್ ಮಾಡಬೇಕಾಗಿತ್ತು. ಸರ್, ಅವ್ರ ವಯಸ್ಸೇನು, ಅವ್ರ ಸೀನಿಯಾರಿಟಿ ಏನು, ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಏನೋ ಮನಸ್ಸು. ಈಗ ನಾವು ರಾಮಲಿಂಗಾರೆಡ್ಡಿಯವರು ಬಿಟ್ಟೆ ಹೊಟ್ಟೋಗ್ತಾರೆ ಅಂತ ನಾನು ಹೇಳಲ್ಲ. ಅವ್ರಿಗೆ ರಾಹುಲ್ ಗಾಂಧಿಗೆ ಎಷ್ಟು ಕಮಿಟ್ಮೆಂಟ್ ಇದೆಯೋ ಪಕ್ಷದ ಬಗ್ಗೆ ಒಂದು ಚೂಕು ಜಾಸ್ತಿ ಕಮಿಟ್ಮೆಂಟೇ ಇದೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಅನ್ನೋದು ನಾನು ಕಂಡಿರೋವಂಥ ಸತ್ಯ. ಹಂಗಾಗಿ ಆ ರೀತಿ ಇವು ಟ್ರೈ ಟು ಕನ್ವಿನ್ಸ್ ಹಿಮ್, ಅದರ್ವೈಸ್ ಅದು ಇದೆಯಲ್ಲ ಅದು ಒಂಥರ ಇಟ್ಸ್ ನಾಟ್ ಎ ಗುಡ್ ಟ್ರೆಂಡ್. ಲೀಡ್ರ್ಗಳು ಮಾತಾಡೋದಲ್ಲ, ಅದು ಯಾರೇ ಇರಲಿ, ರಾಹುಲ್ ಗಾಂಧಿ ಆದ್ರೇನು ಇನ್ನೊಬ್ಬರಾದ್ರೇನು. ಯಾಕಂದರೆ ರಾಹುಲ್ ಗಾಂಧಿ ಮಾತ್ರ ಕಾಂಟ್ರಿಬ್ಯೂಷನ್ ಕಾಂಗ್ರೆಸ್ಗೆ ರಾಮಲಿಂಗಾರೆಡ್ಡಿದಿಲ್ವಾ, DK ಶಿವಕುಮಾರ್ದಿಲ್ವಾ, ಒಂದು ಸಿದ್ದರಾಮಯ್ಯದಿಲ್ವಾ? ಹಂಗಾಗಿ ಅವ್ರು ಆ ರೀತಿ ಒಂಥರ ಇದ್ದರೆ ಇರ್ತಾರೆ, ಹೋದರೆ ಹೋಗ್ತಾರೆ. ಈ ಪ್ರೈವೇಟ್ ಸೆಕ್ಟ್ರಲ್ಲಿ ಹೇಳ್ತಾರೆ ನೋ ಬಡಿ ಈಸ್ ಇನ್ಎವಿಟಬಲ್ ಅಂತ. ಇಫ್ ದ ಸೇಮ್ ಥಿಂಗ್ ಈ ಸೆಡ್ ಅಬೌಟ್ ಅದರ್ಸ್ ಏನು ಮಾಡ್ತಾರೆ ಇವರು? ಡೆಲ್ಲಿ ಲೀಡರ್ಗಳ ಬಗ್ಗೆ ಸ್ಟೇಟ್ ಲೀಡರ್ಗಳನ್ನು ಹಂಗೆ ಹೇಳಿದರೆ ಏನಾಗುತ್ತೆ? ಐ ಡೋಂಟ್ ಥಿಂಕ್ ಇಟ್ಸ್
ಒಳ್ಳೆ ಬಿಹೇವಿಯರ್ ಅಂತೂ ಅಲ್ಲ, ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್ ಇಟ್. ಓಕೆ, ಆಮೇಲೆ ಸರ್, ಈ ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕು ಅಂತ ಈ ಹಿಂದೆ ಈ ನಾಯಕತ್ವ ಬದಲಾವಣೆ ಅಥವಾ ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ರು, ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ಇದೇ ಡಿ.ಕೆ. ಶಿವಕುಮಾರ್ ಅವರು ಮಾತನ್ನ ಕೊಟ್ಟಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ತಗೊಳ್ಳುವಂಥ ಸಂದರ್ಭದಲ್ಲಿ ಮುಂದೆ ನನಗೆ ಅವಕಾಶ ಸಿಗುತ್ತೆ ಅವಾಗ ನಾನು ನಿಮಗೆ ಬಿಟ್ಕೊಡ್ತೀನಿ ಅಂತಂದ್ರೆ ಮಾತನ್ನ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಡುತ್ತಾ ಇದ್ದಾರೆ ಅಂತ. ಈ ಹಿಂದೆ ಅದೇ ಮಾತನ್ನ ಎಡುಬೇಡಿ ಅನ್ನೋ ಒಂದು ಮಾತನ್ನ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಲ್ಲ, ಹೇಗಿದು ಅಂದ್ರೆ ದ್ವಂದ್ವ ನಿಲುವು ಯಾಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಅಂತ? ಅವರು ಬಹುಶಃ ಈಗ ಏನು ಹೈಕಮಾಂಡ್ ಅವರು ತೀರ್ಮಾನ ಮಾಡಿದರು ಅಂತಲ್ಲ, ಆವಾಗ ಇವರು ಇಂಟರ್ವ್ಯೂ ನೀವು ಹೇಳಿದ್ದು ಕರೆಕ್ಟು, ಐ ಅಪ್ರಿಷಿಯೇಟ್ ಇಟ್. ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ಗೆ ಹೇಳಬೇಕಾಗಿತ್ತು, ನೋಡಿ ನಾನು ಒಂದು ಅಧಿಕಾರ ಹಂಚಿಕೆ ಬಗ್ಗೆ ಏನು ಮಾತು ಕೊಟ್ಟು ಅದನ್ನು ಉಳಿಸ್ಕೊಳ್ಳಿ ಅಂದರು. ಈಗ ಸಿದ್ದರಾಮಯ್ಯನ ಉಳಿಸ್ಕೊಂಡಿದ್ದಾರೆ, ಅದೇ ರೀತಿ ನಾನು ಇವ್ರಿಗೆ ಹೇಳಿದ್ದೆ. ಹಾಗಾಗಿ ನೀವು ಪೋರ್ಟ್ಫೋಲಿಯೋ ಅದು ಕೊಟ್ಟಾಗ ಅವರು ಲಿಸ್ಟ್ ಕಳಿಸಿದಾಗ ಅವರೇ ಮಾಡಿದರು ಅಕಸ್ಮಾತು. ನಾನು ಹೈಕಮಾಂಡಿಗೆ ಮಾಡೋಕ್ಕೆ ಅಧಿಕಾರ ಇಲ್ಲ ಅನ್ನೋ ವಾದನ ಮಾಡಲ್ಲ. ಯಾಕಂದರೆ ಒಂದು ಪಾರ್ಟಿ ಹೈಕಮಾಂಡ್ಗೆ ತನ್ನ ಗೌರ್ಮೆಂಟಲ್ಲಿ ಇಂಥವ್ರು ಇರಲಿ, ಇಂಥವ್ರು ಹ್ಯಾಂಡ್ಲ್ ಮಾಡಲಿ ಅಂತ ತೀರ್ಮಾನ ಮಾಡೋ ಅಧಿಕಾರ ಇದ್ದೇ ಇರುತ್ತೆ, ಅದನ್ನು ಡಿಸ್ಪ್ಯೂಟ್ ಮಾಡಲ್ಲ. ಆದರೆ ಆ ಸಂದರ್ಭದಲ್ಲಿ ಇವರು ಪ್ರಿವೇಲ್ ಮಾಡಬೇಕಿತ್ತು. ನಾವು ಈ ರೀತಿ ಮಾತಾಡಿದ್ವು, ನೀವು ಹಾಗಾಗಿ ಅವರನ್ನು ಈ ಬೇರೆದಕ್ಕೆ ಹಾಕಬೇಡಿ, ಇದನ್ನು ಕೊಡಿ ಅಂತ ಒಂದು ಮಾತು ಹೇಳಿ ಅವ್ರು ಹಂಗೂ ಇಲ್ಲ ಅಂತ ಹೇಳಿದರೆ ಅವ್ರು ಓಪನ್ನಾಗಿ ಹೇಳಬೇಕಾಯಿತು. ನಾನು ಹೈಕಮಾಂಡ್ ಕೇಳಿದ್ರು ನನ್ನ ಮಾತನ್ನು ಧಿಕ್ಕರಿಸಿ ಮಾಡಿದರು. ಹೈಕಮಾಂಡ್ಗೆ ಹೆಂಗೆ ಗೊತ್ತಿರುತ್ತೆ, ಇಂಥವರೇ ಇಂಥ ಪೋರ್ಟ್ಫೋಲಿಯೋ ಇವರಿಗೆ ಕೊಡಬೇಕು, ಇವರೇ ಇದು ಮಾಡಬೇಕು, ಏನೇನೇನು ಟ್ರೈನಿಂಗ್ ಕಾಲೇಜ್ಗೆ ಇಟ್ಕೊಂಡಿದ್ದಾರಾ, ಇಂಥವ್ರ ಹತ್ರ ಟ್ರೈನಿಂಗ್ ಮಾಡಿದ್ದೀವಿ, ಆ ಪೋರ್ಟ್ಫೋಲಿಯೋನ ಅವ್ರು ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋಕ್ಕೆ. ಅದು ಈ ಕೆಲವೊಂದು ನಡೆದಂತೆ ಏನು ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಅವ್ರಿಗೆ ಮಾತಾಡಿದರು, ಕೊಟ್ಟರು. ಈಸ್ ಆಲ್ಸೋ ಎ ಗುಡ್ ಲೀಡರ್, ಕಷ್ಟಪಟ್ಟಿದ್ದಾರೆ ಅವರೇನು. ನಾನು ಅವರ 85ರಿಂದ ಒಂದು ಇದರಲ್ಲೂ ತುಂಬ ಒಂದು ಹೋರಾಟದ ಹಾದಿಯೆಲ್ಲ ಬಂದು ಮಾಡಿದ್ದಾರೆ, ಅವರು ಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ಎಂದು ಕ್ರೂಷಿಯಲ್ ಟೈಮಲ್ಲಿ ಡಿ.ಕೆ. ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅಂದರೆ ಇನ್ನೊಂದು 8 ತಿಂಗಳಲ್ಲಿ ಎಲೆಕ್ಷನ್ ಮೋಡಿಗೆ ಹೋಗೋಂಥ ಸಂದರ್ಭದಲ್ಲಿದ್ದಾರೆ. ಈ ರೀತಿಯಾದ ಇದು ಅವ್ರಿಗೂ ಒಂಥರ ಕಿರಿಕಿರಿ ಆಗುತ್ತೆ, ಮತ್ತು ಸರ್ಕಾರದ ಇಮೇಜ್ಗೂ ಕಿರಿಕಿರಿ ಆಗುತ್ತೆ. ರೈಟ್, ಓಕೆ ಸರ್, ಮಾತಾಡೋಣ. ಇನ್ನು ನಮ್ಮ ರಾಜ್ಯದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಸೊ 18ನೇ ತಾರೀಕು ಎರಡು ಮೇಲ್ಮನೆ ಎಲೆಕ್ಷನ್ಗಳೇ, ಒಂದು ಸೆಂಟ್ರಲು, ಇನ್ನೊಂದು ಸ್ಟೇಟು. ಸೊ ರಾಜ್ಯಸಭೆಗೆ 4 ಸ್ಥಾನಗಳಿಗೆ ಎಲೆಕ್ಷನ್ ಅನೌನ್ಸ್ ಆಗಿದ್ರೆ ಮಗದೊಂದು ಕಡೆ ಪರಿಷತ್ನ 7 ಸ್ಥಾನಗಳು. ಸೊ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ವಿಚಾರ ಮತ್ತು ಕಣಕ್ಕಿಳಿಸುವ ವಿಚಾರ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ಅಚ್ಚರಿಯನ್ನು ಮೂಡಿಸ್ತಾ ಇದೆ. ಮತ್ತು ಆಲ್ರೆಡಿ ಅಭ್ಯರ್ಥಿಗಳು ಸಹ ಫೈನಲ್ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ, ಬಿಜೆಪಿಯಲ್ಲಿ ಒಂದು ಸ್ವಲ್ಪ ತಡ ಆಗ್ತಾ ಇದೆ ಇರಲಿ. ಆದರೆ ಈಗ ನೋಡಿ, ಅಭ್ಯರ್ಥಿಗಳಾಗಿ ಕಾಂಗ್ರೆಸ್ 4 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು, ಆಕ್ಚುಲಿ ಅನೌನ್ಸ್ ಮಾಡಿತ್ತು. ಪ್ರಮುಖವಾಗಿ ಬಿ.ಕೆ. ಹರಿಪ್ರಸಾದ್ ಅವರು, ತಿಪ್ಪಣ್ಣ ಕಮಕನೂರ, ಪಿ.ವಿ. ಮೋಹನ್ ಹಾಗೆ ಶಿವಣ್ಣ ಮಳವಳ್ಳಿ. ಸೊ 4 ಜನರ ಹೆಸರು ಫೈನಲ್ ಆಗಿತ್ತು. ಆದರೆ ಅಚ್ಚರಿ ಅನ್ನುವ ರೀತಿಯಲ್ಲಿ ಇವತ್ತು 5ನೇ ಅಭ್ಯರ್ಥಿಯನ್ನಾಗಿ ವಿನಯ್ ಕಾರ್ತಿಕ್ ಅವರನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಕೆಪಿಸಿಸಿ ಖಜಾಂಚಿ ವಿನಯ್ ಕಾರ್ತಿಕ್ ಅವರು. ಸೊ ಅವರನ್ನ ಈಗ ಕಣಕ್ಕೆ ಇಳಿಸಿರ್ತಕ್ಕಂಥದ್ದು. ಇಲ್ಲಿ ನಂಬರ್ ಗೇಮ್ ಅಂತ, ಬಹಳ ಈಸಿಯಾಗಿ ತನಗೆ ನಂಬರ್ ಇದೆ. ಸೊ ಹಾಗಾಗಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದ್ರ ಮೂಲಕ ನಾವು ನಿರಾಯಾಸವಾಗಿ ಗೆದ್ಕೊಂಡ್ಬರ್ತೀವಿ ಅನ್ನುವ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. 7 ಪರಿಷತ್ ಸ್ಥಾನಗಳಿಗೆ ಜೂನ್ 18ರಂದು ಎಲೆಕ್ಷನ್ ನಡೀತಾ ಇದೆ. ನೋಡಿ, ಓರ್ವ ಅಭ್ಯರ್ಥಿ ಗೆಲ್ಲೋದಕ್ಕೆ 28 ಶಾಸಕರ ಮತಗಳು ಬೇಕಾಗುತ್ತೆ. ಸೊ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಬಹಳ ಸುಲಭವಾಗಿ ಗೆಲ್ತಾರೆ. ವೇರಿನ್ 5ನೇ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 2 ಮತಗಳ ಕಡಿಮೆ ಬೀಳುತ್ತೆ. ಯಾಕೆಂದರೆ ಕಾಂಗ್ರೆಸ್ಗೆ ಈಗ ಸದ್ಯ 138 ಇದೆ ನಂಬರು. ಪಕ್ಷೇತರ ಅಭ್ಯರ್ಥಿಗಳು ಸೇರ್ಕೊಂಡಂಗೆ ನೀವು ಲೆಕ್ಕಕ್ಕಿಟ್ಕೊಂಡ್ರೆ 138 ನಂಬರ್ ಇದೆ, 140 ಆಗುತ್ತೆ. ಟೋಟಲ್ 5 ಅಭ್ಯರ್ಥಿಗಳು ಗೆಲ್ಲಬೇಕಂದ್ರೆ ಕಾಂಗ್ರೆಸ್ಗೆ 140 ಶಾಸಕರ ಬೆಂಬಲ ಬೇಕಾಗುತ್ತೆ. ಸೊ ಆದರೆ ಈಗ 138 ಇದೆ, ಕೇವಲ 2 ಶಾಸಕರ ಒಂದು ನಂಬರ್ ಕಡಿಮೆ ಇದೆ. ಹಾಗಾಗಿ ಆ 2 ನಂಬರನ್ನು ಎಲ್ಲಿಂದ ಪಡ್ಕೊಳ್ತಾರೆ ಕಾಂಗ್ರೆಸ್ ನಾಯಕರು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಈಗ 3 ಜನ ಇದ್ದಾರೆ ಪಕ್ಷದಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ನಾಯಕರು. ಅವ್ರು ಯಾರು? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಎಸ್.ಟಿ. ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು. 3 ಜನ ಪಕ್ಷದಿಂದ ಹೊರಗಡೆ ಇದ್ದಾರೆ, ಬಿಜೆಪಿ ಪಕ್ಷದಿಂದ ಹೊರಗಡೆ ಇದ್ದಾರೆ. ಇದನ್ನ ಕಾಂಗ್ರೆಸ್ ಲಾಭ ಮಾಡ್ಕೊಳ್ಳುತ್ತಾ, ಅವರನ್ನ ತಮ್ಮ ಕಡೆಗೆ ಸೆಳ್ಕೊಂಡು ಅವ್ರ ಮೂಲಕ ವೋಟ್ ಹಾಕಿಸ್ಕೊಳ್ಳುತ್ತಾ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಟೆಕ್ನಿಕಲ್ ಹೇಳೋದಾದ್ರೆ ಬಿಜೆಪಿ ಇವರು ಮೂವರಿಗೂ ಸಹ ವಿಪ್ಪನ್ನ ಜಾರಿ ಮಾಡೋದಕ್ಕೆ ಬರೋದಿಲ್ಲ, ಅದು ಅತಿ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಕಾಂಗ್ರೆಸ್ಗೆ. ಸೊ ಹೀಗಾಗಿ ಒಂದು ಕಡೆ 5ನೇ ಅಭ್ಯರ್ಥಿ ಬಹಳ ಈಸಿಯಾಗಿ ಗೆಲ್ತಾರೆ ಅಂತ. ಏನು ಬಿಜೆಪಿ ಮತ್ತು JDS ಸೇರಿ ಮೈತ್ರಿ ಬಲ ಈಗ 80 ಇದೆ. ಸೊ 80ರ ಪೈಕಿ ಅವರು ಇಬ್ಬರನ್ನ ಗೆಲ್ಲಿಸಿಕೊಂಡು ಬರಬಹುದಾದಂಥ ಸಾಧ್ಯತೆ ಇದೆ. ಅಗೇನ್ ಅಲ್ಲಿ ನಂಬರ್ಸ್ ಕಡಿಮೆ ಬರ್ತಾ ಇದೆ.
ಒಬ್ಬರು ಅಭ್ಯರ್ಥಿ ಮಾತ್ರ ಬಹಳ ನಿರಾಯಾಸವಾಗಿ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ವಿಚಾರ ಚರ್ಚೆಗಳು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಈಗ ಕಾಂಗ್ರೆಸ್ ಬಹಳ ಆತ್ಮವಿಶ್ವಾಸದಿಂದಲೇ ನಾವು 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಮತ್ತು ಅವರು ಗೆಲ್ತಾರೆ ಅಂತ ವಿನಯ್ ಕಾರ್ತಿಕ್ ಅವರನ್ನು ಕಣಕ್ಕಿಳಿಸಿದ್ದಾರೆ. ಓಕೆ, ಬಿಜೆಪಿಯಲ್ಲಿ ಇಬ್ಬರು ಬಹಳ ಈಸಿಯಾಗಿ ಗೆಲ್ಬೋದು, ಮೂರನೇವರು ಗೆಲ್ಲೋದು ಕಷ್ಟ ಅನ್ನುವಂಥದ್ದು. ಸೊ ಹಾಗಾಗಿಯೇ ಈಗ ಬಿಜೆಪಿ ಎಲ್ಲೋ ಒಂದು ಕಡೆ 3ನೇ ಸ್ಥಾನವನ್ನು ಬಿಟ್ಕೊಡ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ ನಂಬರ್ಸ್ ವಿಚಾರಕ್ಕೆ ನಾವು ಹೇಳ್ತಾ ಹೋದರೆ. ಸೊ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳಿಗೆ ಮೇಲ್ಮನೆ ಪ್ರವೇಶ ಸುಲಭವಾಗುತ್ತೆ. 3ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೆ ಅಖಾಡದಲ್ಲಿ ರೋಚಕ ಸಮರ ಏರ್ಪಡೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ. ಯಾಕೆಂದರೆ 3 ಶಾಸಕರಿಗೆ ಬಿಜೆಪಿ ವಿಪ್ ಏನಿದೆ ಅದು ಅನ್ವಯ ಆಗೋದಿಲ್ಲ. ಇವರಿಗೆ ವಿಪ್ ಕೊಡೋಕ್ಕೂ ಬರೋದಿಲ್ಲ, ಅದು ವಿಪ್ ಅನ್ವಯವೂ ಆಗೋದಿಲ್ಲ. ಇವ್ರು ಯಾರಿಗೂ ಓಟ್ ಹಾಕಿದ್ದಾರೆ ಅನ್ನೋದನ್ನು ಸಹ ನೋಡಲಿಕ್ಕೆ ಅವಕಾಶ ಇಲ್ಲ. ಅಡ್ಡ ಮತದಾನ ಆಗೋಯ್ತು ಅಂತ ಆಮೇಲೆ ಬಿಜೆಪಿ ನಾಯಕರು ಆರೋಪ ಮಾಡಲಿಕ್ಕೂ ಅವಕಾಶ ಇಲ್ಲ ಈ 3 ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈಗ ಇಬ್ಬರು ಶಾಸಕರು ಕ್ರಾಸ್ ವೋಟ್ ಮಾಡಿದರೆ, ಅಂದರೆ ಈ 3 ಜನ ಏನಿದಾರಲ್ಲ, ಈ 3 ಜನರ ಪೈಕಿ ಇಬ್ಬರನ್ನ ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಓಟನ್ನು ಮಾಡಿಸ್ಕೊಂಡ್ರೆ ಕಾಂಗ್ರೆಸ್ ಬಹಳ ಈಸಿಯಾಗಿ ಗೆಲ್ಬೋದು ಅನ್ನುವಂಥದ್ದು. ಮಗದೊಂದು ಕಡೆ ಇನ್ನೊಂದು ಆಪ್ಷನ್ ಇದೆ, ಅದು ಜಿ ಟಿ ದೇವೇಗೌಡರು ಏನಾದರೂ ದೂರ ಉಳಿದ್ರೆ, ವೋಟಿಂಗ್ ಪ್ರೊಸೆಸ್ಸಿಂದನೇ ದೂರ ಉಳಿದ್ರೆ ಅಗೇನ್ ಸದನದ ಟೋಟಲ್ ನಂಬರ್ಸ್ ಕಡಿಮೆ ಆಗುತ್ತೆ. ಸೊ ದಟ್ ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವ ರೀತಿಯಾದಂಥ ಚರ್ಚೆಗಳಿದೆ. ಸೊ ಹಾಗಾಗಿ ನೋಡಬೇಕಾಗುತ್ತೆ ಯಾವ ರೀತಿಯಾದಂಥ ಒಂದಷ್ಟು ಲೆಕ್ಕಾಚಾರಗಳು ನಡೆಯುತ್ತೆ ಅಂತ. ಓಕೆ, ಎಸ್ ಸಿದ್ದರಾಜು ಸರ್, ಈಗ ಈ ಮೇಲ್ಮನೆ ಎಲೆಕ್ಷನ್ಗಳು, ಒಂದು ರಾಜ್ಯಸಭೆ ಒಂದು ಪರಿಷತ್ ಎಲೆಕ್ಷನ್. ರಾಜ್ಯಸಭೆ ಅಷ್ಟಾಗಿ ಏನು ದೊಡ್ಡ ಟೆನ್ಷನ್ ಇಲ್ಲ, ಯಾಕಂದರೆ 3+1 ಅಂತ ಡಿಸೈಡ್ ಆಗೋಗಿದೆ. ಬೇರೆನ್ನ ಪರಿಷತ್ತಿಗೆ ಬರೋದಾದರೆ 5ನೇ ಅಭ್ಯರ್ಥಿನೇ ಇವತ್ತು ಕಾಂಗ್ರೆಸ್ ಕಣಕ್ಕಿಳಿಸಿದೆ. ಸೊ ಇಲ್ಲಿರ್ತಕ್ಕಂಥದ್ದು 12 ನಂಬರ್ಸನ್ನು ಯಾವ ರೀತಿಗೆ ಪಡ್ಕೊಳ್ತಾರೆ, ಆ 3 ಜನರೇ ಆಪ್ಷನ್, ಬೇರೆ ಯಾವುದೇ ರೀತಿಯಾದಂಥ ಲೆಕ್ಕಾಚಾರಗಳಿಲ್ವಾ ಕಾಂಗ್ರೆಸ್ ಮುಂದ್ಗಡೆ ಅಂತ? ಸರ್ ಹಾಗೇನಿಲ್ಲ. ಈಗ ಅವ್ರು 3 ಜನ ಹಾಕಿದ್ರು ಆಯಿತು, ಇನ್ನೊಬ್ರು ಹಾಕಿ ಇವ್ರಿಗೆ ಸಿಚುಯೇಷನ್ ಈಸ್ ಫೇವರಬಲ್ ಟು ಕಾಂಗ್ರೆಸ್. ಯಾಕಂದರೆ ಈಗ ಔಟ್ಸೈಡ್ ಮತಗಳು ಇವರು ಆ 3 ಜನದ್ದು ಇವ್ರಿಗೆ ಅದಕ್ಕೆ ಬಂದರೆ ಅವ್ರ ಕ್ಯಾಂಡಿಡೇಟು ಫಸ್ಟ್ ರೌಂಡಲ್ಲೇ ಫಸ್ಟ್ ಪ್ರಿಫರೆನ್ಸ್ ವೋಟ್ಸಲ್ಲೇ ಕ್ವಾಲಿಫೈ ಆಗಿಬಿಡ್ತಾರೆ ಕಾಂಗ್ರೆಸ್ನವರು. ಯಾಕೆಂದರೆ ಇವ್ರಿಗೆ 4 ವೋಟ್ ಬೇಕು. ಆ 4 ವೋಟಲ್ಲಿ 3 ವೋಟ್ ಇವರೇ ಇಲ್ಲ. JDS ಅವರ ಮೈತ್ರಿ ಪಕ್ಷದಲ್ಲಿ ಒಂದು ವೋಟ್ಗಾಗಲೇ ಶಾರ್ಟೇಜ್ ಇದ್ದ ಅಂದರೆ ಇನ್ನೂ 4 ವೋಟು, ಈ 4 ಶಾರ್ಟೇಜ್ ಜೊತೆಗೆ ಇನ್ನೂ 4 ಶಾರ್ಟೇಜ್ ಆಗಿಬಿಡುತ್ತೆ. ಈಗ 80ರಲ್ಲಿ ನಿಮಗೆ ಇವರು 3 ಜನ, ಅವರು 4 ಜನ ಬಿಟ್ಟರೆ, ಸೊ ಹಂಗಾಗಿ ಶಾರ್ಟ್ ಫಾಲ್ ತುಂಬ ಕಷ್ಟಪಡಬೇಕಾಗಿರೋದು ಬೇಗ ನೀವು BJP JDS ಮೈತ್ರಿಕೂಟ ಮಾತ್ರ. ಕೌನ್ಸಿಲ್ ಹೇಳೋದಾದರೆ ಇವ್ರಿಗೆ ಅಷ್ಟೊಂದೇನು ಕಷ್ಟ ಆಗಲಾರ್ದು. ಅದಕ್ಕೋಸ್ಕರ ಇವರು ತನ್ನ ಕಡೆ ಇರೋ ಎಲ್ಲ ಸರ್ಪ್ಲಸ್ ವೋಟ್ ಜೊತೆಗೆ ಇವರು 3 ಜನ ಗ್ಯಾರಂಟಿ ಹಾಗೆ ಓಟ್ ಅವ್ರಿಗೆ ಹಾಕ್ತಾರೆ ಅನ್ನೋದು ಗೊತ್ತಿರೋದ್ರಿಂದ ಈಗಾಗಲೇ ಅವ್ರ ಪಕ್ಷದ ಒಳಗಡೆ ಓಡಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳ ಬಗ್ಗೆ ಪ್ರಶಂಸೆ ಮಾಡ್ತಾರೆ, ಲೀಡರ್ಗಳ ಬಗ್ಗೆ ಪ್ರಶಂಸೆ ಮಾಡ್ತಿದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಅನುದಾನ ಕೊಡ್ತಿದ್ದಾರೆ ಅಂತ ಹೊಗಳ್ತಿದ್ದಾರೆ. ಹಂಗಾಗಿ ಬಹುಶಃ ಕಾಂಗ್ರೆಸ್ಗೆ ಒಂದು ಎಡ್ಜ್ ಇರ್ಬೋದು ಅಂತ ಅನ್ಸುತ್ತೆ ಸರ್ ನನಗೆ. ರೈಟ್, ಓಕೆ. ಅದು ಈಗ ಈ ಪ್ರಶ್ನೆ ಯಾಕೆ ಪ್ರಸ್ತುತ ಆಗುತ್ತೆ ಅಂದರೆ ಸರ್, ಈ ಹಿಂದೆ ಎಲ್ಲೋ ಒಂದು ಕಡೆ BJP ಎಡವಿದ್ದರ ಪರಿಣಾಮ ಇವತ್ತು ಅದರ ಪರಿಣಾಮವನ್ನು ಎದುರಿಸ್ತಾ ಇದೆಯಾ ಹೇಗೆ ಅಂತ, 3 ಜನರನ್ನ ನಡೆಸ್ಕೊಂಡಂಥ ರೀತಿ, ಪಕ್ಷದಿಂದ ಹೊರಹಾಕಿದಂಥ ರೀತಿ ಇದೆಯಲ್ಲ, ಅದು ಇಂಥ ಚುನಾವಣೆಗಳಲ್ಲಿ ಎಲ್ಲೋ ಒಂದು ಕಡೆ ಅವ್ರು ಮಾಡಿರ್ತಕ್ಕಂಥ ನಿರ್ಧಾರ ಅಥವಾ ತೆಗೆದುಕೊಂಡಂಥ ನಿರ್ಧಾರ ತಪ್ಪು ಅನ್ನುವಂಥ ಒಂದು ಸಾಬೀತಾಗುತ್ತಾ ಹೇಗೆ ಅಂತ? ಸರ್, ಈಗ ನಾವು ಹಲವಾರು ಎಲೆಕ್ಷನ್ಗಳಲ್ಲಿ ನಾವು ಕಾಂಗ್ರೆಸ್ನಲ್ಲಿ ಅಂಥ ಬ್ರೂಟ್ ಮೆಜಾರಿಟಿ ಇದ್ದಂಥ ಪಕ್ಷದಲ್ಲೇ ಅಹಮದ್ ಇಕ್ಬಾಲ್ ಸರಡ್ಗಿ ಅಂತ ಒಬ್ಬರು ನಿಲ್ಲಿಸಿ ಅವ್ರನ್ನ ಸೋಲಿಸಿದ್ದಾರೆ. ಕಾಂಗ್ರೆಸ್ ವೋಟ್ ಅವ್ರು ಕ್ರಾಸ್ ವೋಟ್ ಹಾಕಿದ್ದಾರೆ, ಅವ್ರಿಗೆ ಅಲಾಟ್ ಆಗಿದ್ದವರು. ಅದೇ ರೀತಿ ಹಿಂದೆ ಜನತಾ ಪಾರ್ಟಿ, ಜನತಾ ದಳ ಇದ್ದಾಗಲೂ ಕೂಡ ಈ VR ಸುದರ್ಶನನ್ನು ಗೆಲ್ಲಿಸೋಕ್ಕೋಸ್ಕರವಾಗಿ ಅಫಿಷಿಯಲ್ ಕ್ಯಾಂಡಿಡೇಟನ್ನ ಸೋಲಿಸೋದು ಇಂಥ ನಿದರ್ಶನಗಳು ಬೇಕಾದಷ್ಟಿದೆ. ಹಂಗಾಗಿ ಈಗ ವಿಜಯ್ ಮಲ್ಯ ರಾಜ್ಯಸಭೆಗೆ ನಿಂತ್ಕೊಂಡು ಇಂಡಿಪೆಂಡೆಂಟಾಗಿ ಈ ಸೆಕ್ಯೂರ್ಡ್ ಹೈಯೆಸ್ಟ್ ವೋಟ್ಸ್ ತಗೊಂಡಿದ್ದು ನೋಡಿದ್ದೀವಿ ನಾವು. ಅಂದರೆ ಈ ವೋಟ್ಗಳ ಖರೀದಿಗೆ ಅಂಥ ಸಂದರ್ಭದಲ್ಲಿ ಸಿಗ್ತದೆ ಅನ್ನೋದನ್ನು ಈಗಾಗಲೇ ಸಾಬೀತು ಮಾಡಿದೆ. ಇವರಿಗೆ ಏನಂತ ಹೇಳಿದರೆ, ಈಗ ಸೋಮಶೇಖರ್ ಇರ್ಬೋದು, ಶಿವರಾಮ್ ಹೆಬ್ಬಾರು, ಈ ಯತ್ನಾಳು, ಈ ಹೆಬ್ಬಾರ್ ಮತ್ತು ಇವರೇನು ಪಕ್ಕಾ ಏನು RSS BJP ಬ್ಲಡ್ ಏನಲ್ಲ ಸೋಮಶೇಖರನು. ಬಟ್ ಯತ್ನಾಳ್ ಅವರು ಅವರು JDS ಅಲ್ಲಿ ಇದ್ದವರು, ಆಮೇಲೆ ಬಂದಿದ್ದಾರೆ BJP ಕಟ್ಟಾಳು. ಅವರು BJPಯ ಒಂದು ಇದನ್ನು ಆ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದನೆ ಮಾಡಿದವರು. ಈ ಶಿವರಾಮ್ ಹೆಬ್ಬಾರ್ ಮತ್ತು ಇವರೆಲ್ಲ ಅವರವ್ರ ಅನುಕೂಲ ತಕ್ಕಂತೆ ಸೋಮಶೇಖರ್ ಅವರು ಆ ಟೈಮಲ್ಲಿ ಕಾಂಗ್ರೆಸ್ಸಲ್ಲಿದ್ದರು, ಕಾಂಗ್ರೆಸ್ಸಿಂದ ಬಿಟ್ಟು BJPಗೆ ಹೋದರು, ಅಲ್ಲಿ ಮಂತ್ರಿ ಆದರು, ಅಲ್ಲಿಂದ ಅವರು ಇಲ್ಲಿ ವಾಪಸ್ ಬರೋಕ್ಕೆ ನೋಡಿದರು.
ಹಿಂಗೆ ಅದು ರಾಜಕಾರಣದಲ್ಲಿ ಅವರ ಅಳಿವು ಉಳಿವಿನ ಅಂದ್ರೆ ನನ್ನ ಪ್ರಶ್ನೆ ಏನಂದ್ರೆ ಸರ್, ಈಗ ನೆಕ್ಸ್ಟ್ ಅವರ ನಡೆಯೇ ಕಾಂಗ್ರೆಸ್ ಕಡೆಗೆ ಅನ್ನುವ ರೀತಿಯಂತ ಚರ್ಚೆಗಳಿದೆ. ಯಾಕಂದ್ರೆ ಬಿಜೆಪಿಲಿ ಅವರಿಗೆ ಭವಿಷ್ಯ ಇಲ್ಲ, ಪಕ್ಷವು ಅವರನ್ನ ಸೈಡ್ ಲೈನ್ ಮಾಡಿದೆ. ಸೊ ಹಾಗಾಗಿ ಇವರಿಬ್ಬರಿಗೂ ಸಹ ಕಾಂಗ್ರೆಸ್ನ ಸಖ್ಯ ಮತ್ತೆ ಸ್ಟಾರ್ಟ್ ಆಗಬೇಕು ಅಂದ್ರೆ ಪರಿಷತ್ ಎಲೆಕ್ಷನ್ ಮೂಲಕವೇ ಅವರು ಒಳಗಡೆ ಹೋಗಬೇಕು, ಪಕ್ಷದ ಒಳಗಡೆ ಹೋಗಬೇಕು ಅನ್ನುವ ರೀತಿಯಂತ ಚರ್ಚೆ ಶುರುವಾಗಿದೆ. ಹೇಗೆ ಖಂಡಿತ ಈಗಾಗಲೇ ಅವ್ರು ಬಂದ್ಬಿಟ್ಟಿದ್ದಾರೆ. ಅವ್ರು ಯಾಕೆ ಹೋಗಿಲ್ಲ ಅಂದರೆ ಆಂಟಿ ಡಿಫೆಕ್ಷನ್ ಅಟ್ರಾಕ್ಟ್ ಆಗ್ಬಿಡುತ್ತೆ ಅವ್ರಿಗೆ. ಈಗ ಅವರು ಪಕ್ಷ ಸೇರಿಕೊಂಡ್ರೆ ಅವ್ರು ಡಿಸ್ಕ್ವಾಲಿಫೈ ಆಗ್ತಾರೆ, ಅದನ್ನು ರಿಸ್ಕ್ ಯಾಕೆ ತಗೋತಾರೆ? ಆಮೇಲೆ ಅಲ್ಲಿ ಒಂದು ನಡೆಯುತ್ತೆ, ಎಲೆಕ್ಷನ್ ನಡೆಯುತ್ತೆ, ಅದು ಮಾಡಬೇಕು ಬೇಡ. ಅವರಷ್ಟಕ್ಕೆ ಅವ್ರು ಇರ್ತಾರೆ. ಅವ್ರೇನು ಈಗ ಬಿ ಜೆ ಪಿನವ್ರೂ ನೀನು ಏನಪ್ಪ ಹಿಂಗೆ ಮಾಡ್ತೀಯ ಅಂತ ಅವರು ಕೇಳಲ್ಲ. ಕಾಂಗ್ರೆಸ್ನವ್ರೂ ನಮ್ಮ ಕಡೆ ಬಂದಿದ್ದಾರೆ, ಆಯಿತು ಬಾರ್ಯ ನಿಮ್ಗೇನು ಹೆಲ್ಪ್ ಮಾಡಬೇಕು ಮಾಡ್ತೀವಿ ಅಂತಿದ್ದಾರೆ. ಅವರು ಟರ್ಮ್ ಮುಗಿದಾಗ ಹೋಗ ಆಮೇಲೆ ಇವರೆಲ್ಲ ಒರಿಜಿನಲ್ ಕಾಂಗ್ರೆಸ್ಸಲ್ಲಿ ಇದ್ದವರಲ್ಲ ಸರ್, ಇವರೇನು ಬೇರೆ ಕಡೆ ಇದ್ದವರಲ್ವಲ್ಲ. ಓಕೆ ರೈಟ್. ಓಕೆ ಸರ್, ಜಿ ಟಿ ದೇವೇಗೌಡರ ವಿಚಾರವೂ ಸಹ ಹೇಳಬೇಕಾಗಿತ್ತು. ಓಕೆ ಸ್ಟಿಲ್ ಬಟ್ ಗೊತ್ತಿಲ್ಲ ಜಿ ಟಿ ದೇವೇಗೌಡರು ಏನು ಮಾಡ್ತಾರೆ ಅಂತ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟು. ವೆಲ್ಕಮ್ ಬ್ಯಾಕ್. ಸೊ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ಸಂಚಲನವನ್ನು ಮೂಡಿಸಿದಂಥ ಪಾರ್ಟಿ ಆನ್ಲೈನ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ. ಆದರೆ ಈಗ ಅದೇ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಭಾರತಕ್ಕೆ ಬಂದಿದ್ದಾರೆ. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ ಏನು ಅಂದರೆ, ಬರೀ ಇದು ಆನ್ಲೈನ್ಗೆ ಮಾತ್ರ ಸೀಮಿತಾನಾ? ಯಾಕೆಂದರೆ ಆನ್ ಗ್ರೌಂಡ್ ಬರುವ ಮೊದಲ ಪ್ರಯತ್ನದ ಫಲಿತಾಂಶ ಬಹಳ ನೀರಸವಾಗಿತ್ತು. ಇವತ್ತು ಜಂತರ್ ಮಂತರ್ನಲ್ಲಿ ಜಿರಳೆ ಪಕ್ಷದಿಂದ ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ನಡೆದಿದೆ. ಸಿಜೆಪಿಯ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಸಿಜೆಪಿ ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನು ಕೊಟ್ಟರು. ಕೊನೆಗಳಿಗೆಯಲ್ಲಿ ಪ್ರತಿಭಟನೆಗೆ ಭದ್ರತೆಯನ್ನು ಒದಗಿಸಲಾಗಿತ್ತು. ನೂರಾರು ವಿದ್ಯಾರ್ಥಿಗಳು, ವೃತ್ತಿಪರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ, ಶಿಕ್ಷಣ ಸಚಿವರ ರಾಜೀನಾಮೆಗೆ ಜಿರಳೆ ಪಾರ್ಟಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದೆ. ರಾಜಧಾನಿಯಲ್ಲಿ ಸಂಚಲನವನ್ನು ಸೃಷ್ಟಿಸೋದಕ್ಕೆ ಜಿರಳೆ ಪಾರ್ಟಿ ವಿಫಲವಾಗಿದೆ. ನೋಡಿ, ಆನ್ಲೈನ್ನಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಂತಹ ಅಭಿಜಿತ್ ದೀಪ್ಕೆ ಆನ್ ಗ್ರೌಂಡ್ನಲ್ಲಿ ವಿಫಲರಾದಂತೆ ಕಾಣಿಸ್ತಾ ಇದೆ. ಭಾರತಕ್ಕೆ ಆಗಮಿಸಿದಂತಹ ಸಿಜೆಪಿ ಸಂಸ್ಥಾಪಕ ನವದೆಹಲಿಯ ಇಂದಿರಾ ಗಾಂಧಿ ಏರ್ಪೋರ್ಟ್ಗೆ ದೀಪ್ಕೆ ಬರ್ತಾರೆ. ಕೈಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆತ್ಮಕಥೆಯ ಬುಕ್ಕನ್ನು ಕೈಯಲ್ಲಿ ಹಿಡ್ಕೊಂಡೇ ಬರ್ತಾರೆ. ಜಿರಳೆ ಪಕ್ಷಕ್ಕೆ ಲಡಾಖ್ ಹೋರಾಟಗಾರ ಸೋನಮ್ ವಾಂಗ್ಚುಕ್ ಅವರು ಸಹ ಸಾಥನ್ನು ಕೊಡ್ತಾರೆ ಇವತ್ತು. ಹಾಗಾದ್ರೆ ಈಗ ಈ ಒಂದು ಜಿರಳೆ ಪಾರ್ಟಿಯ ಮುಂದಿನ ಭವಿಷ್ಯ ಏನು, ಅವರ ಮುಂದಿನ ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ಆನ್ಲೈನ್ನಲ್ಲಿ ಆ ರೀತಿಗೆ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿದಂತಹ ಈ ಜಿರಳೆ ಪಾರ್ಟಿ ಸಿಜೆಪಿ ಆನ್ ಗ್ರೌಂಡ್ನಲ್ಲಿ ಯಾಕೆ ವಿಫಲವಾಯಿತು ಅನ್ನೋದಕ್ಕಿಂತ ಯಾಕೆ ತಣ್ಣಗಾಗ್ಬಿಡ್ತು ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ನೋಡಿ, ಇವತ್ತು ಅಭಿಜಿತ್ ದೀಪ್ಕೆ ಅವರು ಭಾರತಕ್ಕೆ ಬಂದಿಳಿದ ಸಂದರ್ಭದ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ. ಅಂಬೇಡ್ಕರ್ ಅವರ ಒಂದು ಆತ್ಮಕಥನದ ಒಂದು ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡೇ ಬಂದರು. ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿರುವಂಥದ್ದು ಅಭಿಜಿತ್ ದೀಪ್ಕೆ ಕಾಕ್ರೋಚ್ ಪಾರ್ಟಿ ಆಮ್ ಆದ್ಮಿ ಪಕ್ಷದ ಪ್ರತಿರೂಪನ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ ನಕಲಿ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಸಿಜೆಪಿಗೆ ಬೆಂಬಲ ಸಿಕ್ಕಿರೋದು ಗೊತ್ತಾಗ್ತಾ ಇದೆ. ಸಿಜೆಪಿಯ ಅನುಯಾಯಿಗಳಲ್ಲಿ ಪಾಕಿಸ್ತಾನಿಯರೇ ಅತಿ ಹೆಚ್ಚ ಪ್ರಶ್ನೆ ಕಾಡ್ತಾ ಇದೆ. ನೀಟ್ ಪರೀಕ್ಷಾ ಅಕ್ರಮದ ವಿರುದ್ಧ ಸಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೋಸ್ಕರ ಇವರು ಆಗ್ರಹಿಸ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಹೋರಾಟ ಏನಿದೆ, ಈ ಒಂದು ಪ್ರತಿಭಟನೆ ಏನಿದೆ, ಇದು ಸಾಕ್ತಾ ಇರ್ತಕ್ಕಂಥ ದಿಕ್ಕು ಮತ್ತು ದೆಸೆ ಯಾವ ರೀತಿಯಾಗಿದೆ? ಸಹಜವಾಗಿ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಭಾರತದಲ್ಲಿ ಹಾಗಾದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಕ್ರಾಂತಿ ಮಾಡುತ್ತಾ? ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತಹ ಅಭಿಜಿತ್ ದೀಪ್ಕೆ ನಿಜಕ್ಕೂ ರಾಜಕೀಯ ರಂಗದಲ್ಲೂ ಸಹ ಅದೇ ರೀತಿಯಾಗಿ ಸಂಚಲನವನ್ನು ಉಂಟು ಮಾಡ್ತಾರಾ? ಪ್ರೊಟೆಸ್ಟ್ಗೆ ಲಡಾಖ್ನಿಂದ ಸೋನಮ್ ವಾಂಗ್ಚುಕ್ ಅವರು ಸಹ ಬಂದಿದ್ದಾರೆ. ಗೌರವಾನ್ವಿತ ಜಿರಳೆ ಅಂತ ಹೇಳಿಕೊಂಡು ಹವಾಮಾನ ಕಾರ್ಯಕರ್ತೆಯೊಬ್ಬರು ಹೇಳ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ನಿಜಕ್ಕೂ ಸಹ ಕ್ರಾಂತಿಗೆ ಅವಕಾಶವನ್ನ ಮಾಡಿಕೊಡುತ್ತಾ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ? ಸಿಜೆಪಿ ಪ್ರತಿಭಟನೆಯ ವೇಳೆ 6 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. 2 ಗುಂಪುಗಳ ಸಂಭವನೀಯ ಘರ್ಷಣೆಯನ್ನು ತಡೆಗಟ್ಟೋದಿಕ್ಕೆ ಅವರನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸೋದಿಕ್ಕೆ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿದ್ರು. ಸೊ 6 ಮಂದಿಯನ್ನು ಈ ಸಂದರ್ಭದಲ್ಲಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. 2 ಗುಂಪುಗಳ ಸಂಭವನೀಯ ಘರ್ಷಣೆಯನ್ನು ತಡೆಗಟ್ಟಲು ಬಂಧಿಸಲಾಗಿದೆ. ಆದರೆ ಅಭಿಜಿತ್ ದೀಪ್ಕೆ ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಆ ರೀತಿಯಾಗಿ ಯಾವುದೇ ವಿದ್ಯಮಾನಗಳು ಮತ್ತು ಘಟನಾವಳಿಗಳು ನಡೆಯದ ಹಿನ್ನೆಲೆಯಲ್ಲಿ ಪೊಲೀಸರು ಆ ಒಂದು ಕ್ರಮವನ್ನು ಕೈಗೊಂಡಿಲ್ಲ. ಸೊ ಅಭಿಜಿತ್ ದೀಪ್ಕೆ ಅವರ ನೇತೃತ್ವದಲ್ಲಿ ಇವತ್ತು ಜಂತರ್ ಮಂತರ್ನಲ್ಲಿ
ಪ್ರತಿಭಟನೆ ನಡೆದಿದೆ. ಇದು ಇವತ್ತು ನಡೆದಂತಹ ಪ್ರತಿಭಟನೆ ಇದೆಯಲ್ಲ, ಇದು ಬಹಳ ಶಾಂತಿಯುತವಾಗಿರ್ತಕ್ಕಂತಹ ಪ್ರತಿಭಟನೆ. ಯಾವುದೇ ಅಬ್ಬರ ಆ ರೀತಿಯಾದಂತಹ ಒಂದಷ್ಟು ಕೂಗಾಟ ಅರ್ಚಾಟ ಅಥವಾ ನಾವು ಏನು ಅನ್ಕೊಂಡಿದ್ವಿ ಈ ಹಿಂದೆ ಕಾಕ್ರೋಚ್ ಜನತಾ ಪಾರ್ಟಿಯ ಅಭಿಜಿತ್ ದೀಪ್ಗೆ ಅವರು ಬಂದರೆ ಪ್ರತಿಭಟನೆ ಮಾಡಿದ್ರೆ ಅದನ್ನು ನೋಡುವಂತಹ ರೀತಿ ಅಥವಾ ಅವ್ರು ಮಾಡುವಂತಹ ರೀತಿಯ ಬೇರೆ ರೀತಿಯಾಗಿ ಇರುತ್ತೆ ಅಂತ ಏನು ಅನ್ಕೊಂಡಿದ್ರು, ಅದೆಲ್ಲವೂ ಸಹ ಹುಸಿಯಾಗಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಕಾಕ್ರೋಚ್ ಜನತಾ ಪಾರ್ಟಿಯ ಆನ್ಲೈನಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡ್ತು. ಆದರೆ ಆನ್ ಗ್ರೌಂಡಲ್ಲಿ ಎಲ್ಲ ಒಂದು ಕಡೆ ಸಪ್ಪಗಾಯ್ತಾ ಅನ್ನುವ ಪ್ರಶ್ನೆ ಇದೆ. ಓಕೆ, ಇದ್ರ ಬಗ್ಗೆ ಮಾತನಾಡಲಿಕ್ಕೆ ವಿಶ್ಲೇಷಕರಾಗಿರುವಂತಹ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಚಂಬಿ ಪುರಾಣಿಕ್ ಅವರಿದ್ದಾರೆ. ಸರ್ ಗುಡ್ ಈವ್ನಿಂಗ್. ಶಿವಶಂಕರ್ ಮಾತಾಡ್ತಿದ್ದೀನಿ ಸರ್. ಥ್ಯಾಂಕ್ ಯು ಸಮಯ ಕೊಟ್ಟಿದ್ದೀರಿ. ಎಸ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಏನು ಹೇಳ್ತೀರಿ? ಯಾಕೆಂದ್ರೆ ನೋಡಿ, ಆನ್ಲೈನ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತು, ಸೌಂಡ್ ಮಾಡ್ತು ಕಾಕ್ರೋಚ್ ಜನತಾ ಪಾರ್ಟಿ. ಆದರೆ ಆನ್ ಗ್ರೌಂಡ್ಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ತೆಪ್ಪಗಾಗ್ಬಿಡ್ತಾ ಅನ್ನೋದಕ್ಕಿಂತ ಸಪ್ಪೆ ಆಗ್ಬಿಡ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ ಅಂತ. ಸೊ ಒಟ್ಟಾರೆಯಾಗಿ ಇವತ್ತಿನ ಈ ಒಂದು ಪ್ರತಿಭಟನೆಯನ್ನು ಯಾವ ರೀತಿಯಾಗಿ ನೋಡ್ತೀರಿ ತಾವು? ಮೊದಲ ಪ್ರತಿಕ್ರಿಯೆ. ಇದು ಏನು ಹೊಸದೇನಲ್ಲ, ಆದ್ರೆ ಇದು ಆನ್ಲೈನ್ ಮೂಲಕ ತತ್ಕ್ಷಣ ಅವರು ಯಾವಾಗ ಈ ಕಾಕ್ರೋಚ್ ಅನ್ನೋದನ್ನ ನಮ್ಮ ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಅವರು ಬಾಯಿ ತಪ್ಪಿ ಮಾತಾಡಿದ್ರು ಅಥವಾ ಉದ್ದೇಶಪೂರ್ವಕವಾಗಿ ಮಾತಾಡಿದ್ರು, ಅದು ಒಂದು ರೀತಿಯಲ್ಲಿ ಪ್ರಚೋದನೆಯನ್ನ ನೀಡಿತು. ಅದು ಪ್ರಚೋದನೆ ಒಂದು ಪ್ರಹಸನವಾಯ್ತು. ಪ್ರಹಸನ ಆದ್ಮೇಲೆ ವಿಡಂಬನೆ ಆದ್ಮೇಲೆ ಪ್ರತಿಭಟನೆ. ಅಂದ್ರೆ ಏನಾಯ್ತು, ಈ ಒಂದು ಯುವಕರಲ್ಲಿ ಇರ್ತಕ್ಕಂತಹ ಒಂದು ಅತೃಪ್ತ ಮನೋಭಾವನೆ ಇದೆಯಲ್ಲ, ಅದು ದೇಶದಲ್ಲೆಲ್ಲ ಹರಡಿರ್ತಕ್ಕಂಥದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಆದ್ರೆ ಈ ಹಿಂದೆ ಈ ರೀತಿ ಪಕ್ಷಗಳೆಲ್ಲ ಹುಟ್ಕೊಂಡು ಬಂದಿದೆ. ಆಮ್ ಆದ್ಮಿ ಪಕ್ಷ ಅದು ಹುಟ್ಟಿದಾಗ ಅಣ್ಣಾ ಹಜಾರೆ ಅವರ ನೇತೃತ್ವದಲ್ಲಿ ಅದಕ್ಕೊಂದು ಒಳ್ಳೆ ರೀತಿಯಲ್ಲಿ ಖ್ಯಾತಿ ಬಂತು. ಯಾಕಂದ್ರೆ ಇದೆಲ್ಲ ಈ ರೀತಿ ಈ ಕಾಕ್ರೋಚ್ ಪಕ್ಷ ಇಂಥವು ಒಂದು ಪ್ರಸಿದ್ಧಿಗೆ ಅಥವಾ ಒಂದು ಜನಪ್ರಿಯತೆಗೆ ತಕ್ಷಣ ಇದು ಇನ್ಸ್ಟೆಂಟ್ ಪಾಪ್ಯುಲಾರಿಟಿ ಇದು ಬರ್ಲಿಕ್ಕೆ ಕಾರಣ ಏನಂದ್ರೆ, ನಮ್ಮ ರಾಜಕೀಯ ಪಕ್ಷಗಳ ಮೊದಲನೇದಾಗಿ ನಾನು ಹೇಳೋದು, ರಾಜಕೀಯ ಪಕ್ಷಗಳಲ್ಲಿ ಇರ್ತಕ್ಕಂತಹ ಒಂದು ವಿಫಲತೆಯನ್ನ ಎತ್ತಿ ತೋರಿಸ್ತಾರೆ. ರಾಜಕೀಯ ಪಕ್ಷಗಳು ದೇ ಹ್ಯಾವ್ ನಾಟ್ ಆನ್ಸರ್ಡ್ ದಿ ಇಶ್ಯೂಸ್ ಆಫ್ ದಿ ಯೂತ್ ಆಫ್ ದಿಸ್ ಕಂಟ್ರಿ. ಒಂದು. ಎರಡನೇದು ಭ್ರಷ್ಟಾಚಾರ. ಈ ಇಡೀ ದೇಶದಲ್ಲಿ ವ್ಯಾಪಿಯಾಗಿರ್ತಕ್ಕಂಥದ್ದು, ದೇಶವ್ಯಾಪಿ ಹರಡಿರ್ತಕ್ಕಂಥದ್ದು ಭ್ರಷ್ಟಾಚಾರ. ನೀವು ಯಾವುದೇ ಕಚೇರಿಗೆ ಹೋದ್ರಿ, ಅಲ್ಲಿ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸ ಆಗೋದಿಲ್ಲ ಹಣ ಕೊಡದೆ. ಅದನ್ನ ಪ್ರತಿಭಟನೆ ಮಾಡೋದಕ್ಕೂ ನಾವು ಜನ ಹತಾಶರಾಗ್ಬಿಟ್ಟಿದ್ದೇವೆ. ಯಾಕಂದ್ರೆ ಜನರಿಗೆ ಇದು ಒಂದು ರೀತಿಯಲ್ಲಿ ಏನಪ್ಪಾ, ಅದು ನಾವು ಅನಿವಾರ್ಯವಾದ ಒಂದು ಈ ರೀತಿಯ ಒಂದು ಹಿಂಸೆ ಅನುಭವಿಸ್ತಾ ಇದೀವಿ ಅಂತಕ್ಕಂಥದ್ದು. ಪ್ರಜಾಪ್ರಭುತ್ವಕ್ಕೆ ಇದು ಬಹಳ ಮಾರಕವಾದದ್ದು, ಅದು ನಡೀತಾ ಇದೆ. ಇದು ಎರಡನೇದು. ಮೂರನೇದು ನಿರುದ್ಯೋಗ, ಅನ್ಎಂಪ್ಲಾಯ್ಮೆಂಟ್. ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ದಿನೇ ಯುವಕರಲ್ಲಿ ಹೊಸ ಎಕ್ಸ್ಪೆಕ್ಟೇಷನ್ಸ್, ಅವರ ಆಕಾಂಕ್ಷೆಗಳು ಹೆಚ್ಚುತ್ತಾ ಇವೆ. ಅದು ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ನಾಲ್ಕನೆಯದು, ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ತೆಗೆದುಕೊಂಡಾಗ ಅಲ್ಲಲ್ಲಿ ಅಭಿವೃದ್ಧಿ ಆಗಿದೆ. ನಿಜ ನಾವು ಬುಲೆಟ್ ಟ್ರೈನ್ ಬಂದಿದೆ, ಮತ್ತೆ ಮೆಟ್ರೋ ಬಂದಿದೆ, ಇವೆಲ್ಲವೂ ನಗರ ಸೀಮಿತವಾಗಿದೆ. ಆದ್ರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ರೈತರ ಸಮಸ್ಯೆಗಳೇ ಆಗ್ಲಿ ಅಥವಾ ಆರೋಗ್ಯದ ಸಮಸ್ಯೆ ಆಗ್ಲಿ, ಪ್ರಪ್ರಥಮ, ಆಮೇಲೆ ಇದಕ್ಕೆ ಹೆಚ್ಚಾಗಿ ಶಿಕ್ಷಣದ ಸಮಸ್ಯೆಯನ್ನು ತೆಗೆದುಕೊಳ್ಳಿ. ನೋಡಿ, ಚೀಫ್ ಜಸ್ಟಿಸ್ ಕಾಮೆಂಟ್ ಮಾಡಿದ ಮೇಲೆ ಕಾಕ್ರೋಚ್ ಅಂತಕ್ಕಂಥದ್ದು ಅವ್ರಿಗೆ, ಯಾರಿಗೆ ಈ ರೀತಿಯ ಪ್ರತಿಭಟನೆ ಮಾಡುವವರ ಮೇಲೆ ಆಪಾದನೆಯನ್ನು ಮಾಡಿದ್ದಾರೆ. ಅಂದ್ರೆ ಪ್ರೊಟೆಸ್ಟ್ ಮಾಡುವುದು ಪ್ರಜಾಪ್ರಭುತ್ವದಲ್ಲಿ ಒಂದು ಹಕ್ಕು. ಆದ್ರೆ ಆ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾದಂತ ಒಂದು ಸಿದ್ಧತೆ ಮತ್ತೆ ಒಂದು ಅಜೆಂಡಾ, ಮ್ಯಾನಿಫೆಸ್ಟೋ, ಅವರ ಐಡಿಯಾಲಜಿ, ಇವೆಲ್ಲವನ್ನೂ ನಾವು ನೋಡ್ಬೇಕಾಗಿತ್ತು. ಆಮ್ ಆದ್ಮಿ ಪಕ್ಷದಲ್ಲಿ ಏನಿರಲಿಲ್ಲ, ಓನ್ಲಿ ಒನ್ ಅಜೆಂಡಾ, ಭ್ರಷ್ಟಾಚಾರ ವಿರೋಧಿ ಅಂತ. ಇದು ಇವರು ಈಗ ಬಂದಿರ್ತಕ್ಕಂಥ ಡಿಪ್ಕೆ ಅವರ ಏನು ಒಂದು ಆಲೋಚನೆ ಇದೆಯಲ್ಲ, ಅದು ಅವರು ಹಿಂದೆ ಆಮ್ ಆದ್ಮಿ ಜೊತೆಗೆ ಇವರು ಮೆಂಬರ್ ಆಗಿದ್ರು, ಸಹಕರಿಸಿದ್ರು. ಅದರಿಂದ ಸ್ವಲ್ಪ ಅನುಮಾನದಿಂದ ನೋಡ್ಬೇಕಾಗತ್ತೆ ಇದನ್ನ. ಕಾರಣ ಏನಂದ್ರೆ, ಇಂತಹ ಒಂದು ಪ್ರೇರಣೆಗಳನ್ನ ನಾನು ಸುಮಾರು 40-50 ವರ್ಷದಿಂದ ಇವೆಲ್ಲ ರಾಜಕೀಯ ವಿಶ್ಲೇಷಣೆಯನ್ನ ನೋಡಿದ್ದೀನಿ, ವಾಸ್ತವ ರಾಜಕೀಯನ ನೋಡಿದ್ದೀನಿ. ಆದ್ರಿಂದ ಇದು ಒಂದು ರೀತಿ ಆವೇಶದಲ್ಲಿ ಹುಟ್ಟಿದಂತಹ ಒಂದು ಪ್ರತಿಭಟನೆ. ಆ ಆವೇಶದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಭಟನೆಗೆ ಒಂದು ರೀತಿಯಲ್ಲಿ ಚೌಕಟ್ಟು ಬರ್ಬೇಕಾದ್ರೆ ಒಳ್ಳೆಯ ಒಂದು ಪ್ರಾಮಾಣಿಕವಾದ ವ್ಯಕ್ತಿತ್ವ, ನಾಯಕತ್ವ ಮತ್ತೆ ಸಿದ್ಧಾಂತ ಅನ್ನೋಕ್ಕಿಂತ ಅವರ ಅಜೆಂಡಾ ಬರೀ ಭ್ರಷ್ಟಾಚಾರ ಹೋಗಿಸೋದಲ್ಲ, ಈ ದೇಶದ ಅಭಿವೃದ್ಧಿಗೆ ಬೇಕಾದಂತ ಕಾರ್ಯಕ್ರಮಗಳನ್ನ ಸರ್ಕಾರ ಹಾಕೊಂಡಿದೆ. ಯಾಕೆ ಅದು ಅನುಸರಣೆಯಲ್ಲಿ ಅಥವಾ ಒಂದು ಕಾರ್ಯಗತ ರೂಪದಲ್ಲಿ ಯಶಸ್ವಿ ಆಗಿಲ್ಲ? ಇದಕ್ಕೆ ಕಾರಣ ಏನು ಅಂತಕ್ಕಂಥ. ಅದರಿಂದ ಇದರ ಹೊಣೆ ರಾಜಕೀಯ ಪಕ್ಷಗಳಿಗೆ ಇದೊಂದು ಸವಾಲಿದ್ದಂಗೆ. ಪ್ರತಿಯೊಂದು ರಾಜಕೀಯ ಪಕ್ಷನು ಯಾವುದೇ ತಗೊಳ್ಳಿ, ನ್ಯಾಷನಲ್ ಪಾರ್ಟಿ ತಗೊಳ್ಳಿ, ರೀಜನಲ್ ಪಾರ್ಟಿ ತಗೊಳ್ಳಿ, ಇತ್ತೀಚೆಗೆ DMK ಅವರು ಸೋಲನ್ನ ತೆಗೆದುಕೊಳ್ಳಿ, ಇವೆಲ್ಲ ಅಸ್ಸಾಂನಲ್ಲಿ ಹಿಂದೆ ಅಸ್ಸಾಂನಲ್ಲಿ ಗಣತಂತ್ರ ಪರಿಷತ್ ಮೊಹಂತಿ ಅನ್ನೋನು ಇದೇ ರೀತಿಯಲ್ಲಿ ಬಂದ.
ಮತ್ತೆ ಲಾಲು ಪ್ರಸಾದ್ ಅವರೆಲ್ಲ ಇದೇ ಒಂದು ಚಳವಳಿಯಲ್ಲೇ ಬಂದವರು, ಯಾವುದು ಎಮರ್ಜೆನ್ಸಿ ವಿರುದ್ಧ ಪ್ರತಿಭಟನೆ ಮಾಡಿ ಭ್ರಷ್ಟಾಚಾರವನ್ನು. ಅಂದ್ರೆ ಏನಾಯ್ತು, ಯಾವುದೇ ಒಂದು ವ್ಯಕ್ತಿ ಅಥವಾ ಪಕ್ಷವನ್ನ ಗುಂಪನ್ನ ನೀವು ಜನಪ್ರಿಯತೆ ಆಧಾರದ ಮೇಲೆ ಅದನ್ನ ಅಳೆಯಕೂಡದು. ಅವರ ಒಂದು ಏನು ಪ್ರಾಮಾಣಿಕವಾದ ಪ್ರಯತ್ನ ಇದೆ ಅದನ್ನ ನೀವು ಅಧಿಕಾರ ಕೊಟ್ಟು ನೋಡ್ಬೇಕು. ನಾವು ಅಧಿಕಾರ ಕೊಟ್ಟು ನೋಡಿದ್ವಿ, ಆಮ್ ಆದ್ಮಿ ಪಾರ್ಟಿಗೆ ಎಲ್ಲ ರೀತಿಯ ಸಹಕಾರ ಕೊಟ್ರಿ. ನಾನು ಸುಮಾರು 20 ವರ್ಷದಿಂದ ಅದಕ್ಕೆ ಒಂದ್ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದೆ. ಏನು, ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಹೋಗ್ಲಿಕ್ಕೆ ಇವ್ರು ಪ್ರಯತ್ನ ಪಡ್ತಾರೆ, ಆದ್ರೆ ಅದಾಗಲ್ಲ. ಅದರಿಂದ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್, ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ. ಆ ಅಧಿಕಾರ ಅಂತಕ್ಕಂಥದ್ದನ್ನು ಕೂತಾಗ ನಾನು ಎಷ್ಟೇ ಒಂದು ರೆಟಾರಿಕ್ ಆಗಿ ಭಾಷಣ ಮಾಡಿದ್ರು ಸಹ ನನ್ನನ್ನು ನೀವು ಅಧಿಕಾರದಲ್ಲಿ ಕೂರಿಸಿದಾಗ ನಾನು ಎಷ್ಟು ಪ್ರಾಮಾಣಿಕವಾಗಿ ಸಂವಿಧಾನಕ್ಕೆ ನಿಷ್ಠೆಯಿಂದ ಜನತೆಯ ಕಲ್ಯಾಣ, ವೆಲ್ಫೇರ್ ಆಫ್ ದಿ ಪೀಪಲ್, ಗುಡ್ ಗವರ್ನೆನ್ಸ್, ಒಳ್ಳೆಯ ಆಡಳಿತ ಮತ್ತು ಭ್ರಷ್ಟಾಚಾರ ರಹಿತವಾದ ಟ್ರಾನ್ಸ್ಪರೆನ್ಸಿ, ಒಂದು ರೀತಿಯಲ್ಲಿ ಮುಕ್ತ ವ್ಯವಸ್ಥೆಯನ್ನ ನಾವು ಮಾಡ್ತೀವಲ್ಲ, ಆವಾಗ ಇವೆಲ್ಲ ಯಶಸ್ವಿ ಆಗ್ತದೆ. ಆಗೋದಿಲ್ಲ. ಆದ್ರೆ ಇದನ್ನ ಒಂದು ರೀತಿ ನಾವು ಕೂಡುದು ಅನ್ನೋಕೆ ನಾವ್ಯಾರು? ಪ್ರತಿಭಟನೆ ಮಾಡೋ ಹಕ್ಕು ಯುವಕರಿಗಿದೆ. ಆದ್ರೆ ಮುಖ್ಯ ನ್ಯಾಯಾಧೀಶರು ಈ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಹಿರಿಯರಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಒಳಗಡೆ ಇರ್ತಕ್ಕಂಥ ಮೈಂಡ್ ಸೆಟ್ ಪ್ರೆಜುಡಿಸ್ ಅನ್ನ ತೋರಿಸುತ್ತೆ. ಆ ಪ್ರೆಜುಡಿಸ್ ಹೊರ ಬರಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಆ ದೃಷ್ಟಿಯಿಂದ ಇದೊಂದು ತಾತ್ಕಾಲಿಕವಾದ ಸೋಡಾ ಬಾಟಲ್ ಸ್ಪಿರಿಟ್ ಅಂತೀವಿ ನಮ್ಮ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಏನಾಯ್ತು, ಅದು ಹೊಡೆದ ತಕ್ಷಣ ಶಬ್ದ ಆಗುತ್ತೆ. ಆದ್ರೆ ಆ ಶಬ್ದ ಆಗಿರ್ತಕ್ಕಂಥದ್ದು ಯಾವ ರೀತಿ ಒಂದು ಪ್ರತಿಭಟನೆಯ ರೂಪದಲ್ಲಿ, ಒಂದು ಚಳವಳಿಯ ರೂಪದಲ್ಲಿ ಅಥವಾ ಒಂದು ಮೂವ್ಮೆಂಟ್ ರೂಪದಲ್ಲಿ ಹೋಗ್ತದೆ ಅಂತಕ್ಕಂಥದ್ದನ್ನ ನಾವು ಹಲವಾರು ಇತಿಹಾಸದ ಅಂಶಗಳನ್ನ ಭಾರತದಲ್ಲಿ ನೋಡಿದ್ದೇವೆ. ಆದ್ರೆ ಇಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಡೆಮೊಕ್ರೆಟಿಕ್ ಕಲ್ಚರ್ ಇಲ್ಲ ಇಷ್ಟೇ. ಯಾಕಂದ್ರೆ ನೋಡಿ, ನಮ್ಮ 224 ಸದಸ್ಯರು, 540 ಪಾರ್ಲಿಮೆಂಟ್ ಸದಸ್ಯರಿದ್ದಾರೆ. ಇವರೆಲ್ಲರೂ ಇಷ್ಟು ದಿವಸ ಆಡಳಿತವನ್ನು ಮಾಡಿ 79 ವರ್ಷ ಈ ದೇಶದ ಆಡಳಿತವನ್ನು ನಡೆಸ್ತಕ್ಕಂಥ ಎಲ್ಲ ಪಕ್ಷಗಳಿಗೂ ಇದೊಂದು ಸವಾಲು. ಹಂತ ಹಂತವಾಗಿ ನೀವುಗಳು ಈ ಒಂದು ನೈತಿಕತೆಯನ್ನ ಕಳೆದುಕೊಂಡಿದ್ದೀರಿ, ಮತ್ತೆ ಪ್ರಾಮಾಣಿಕತೆ ಇಲ್ಲದೆ ಆಡಳಿತವನ್ನು ನಡೆಸ್ತೀರಿ. ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿದ್ದೀರಿ, ಹಣ ಸಂಪಾದನೆ ಮಾಡ್ತಿದ್ದೀರಿ, ವಂಶಾಡಳಿತವಾಗಿದೆ, ಮತ್ತೆ ರಾಜಕೀಯ ಅಂತಕ್ಕಂಥದ್ದು ಒಂದು ಬಿಸಿನೆಸ್ ಆಗೋಗಿದೆ. ಈ ದೃಷ್ಟಿಯಿಂದ ಈ ಪ್ರತಿಭಟನೆ ಅಂತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೀವಿ ಅನ್ನೋಕ್ಕಿಂತ ನಾವು ತಡೀಲಿಕ್ಕೆ ಆಗುದಿಲ್ಲ. ಆದ್ರೆ ನೀವ್ ಹೇಳಿದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಭಾರತದಲ್ಲಿ ಹೊಸ ರಾಜಕೀಯ ಚಿಂತನೆ, ಹೊಸ ಜಾಗೃತಿ, ಹೊಸ ವ್ಯವಸ್ಥೆಯನ್ನು ತರ್ತದೆ ಅಂತಕ್ಕಂಥದ್ದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಕಾಡ್ತಾ ಇದೆ. ಬಟ್ ಇದನ್ನ ನಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ನೀವ್ ಹೇಳಿದ್ರಲ್ಲ, ಇವತ್ತು ಅವ್ರದ್ದು ಜಂತರ್ ಮಂತರ್ನಲ್ಲಿ ಏನು ಕಾರ್ಯಕ್ರಮಗಳನ್ನ ಹಾಕೊಂಡ್ರು ಅದು ಅಷ್ಟು ಯಶಸ್ವಿ ಆಗಿಲ್ಲ ಅಂತಕ್ಕಂಥದ್ದು ಅದೇ ತೋರಿಸುತ್ತೆ. ಇದೊಂದು ರೀತಿಯಲ್ಲಿ ಅರ್ಬನ್ ಯೂತ್, ಅಂದ್ರೆ ನಗರ ಪ್ರದೇಶ, ಆನ್ಲೈನ್, ಇಂಟರ್ನೆಟ್ ಬಹಳ ಸ್ನೇಹಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಇದನ್ನು ಪ್ರತಿಭಟನೆ ಮಾಡ್ಲಿಕ್ಕೆ ಈ ಒಂದು ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸಿದ್ದಾರೆ, ಜಾಗೃತಿಯನ್ನ ಮೂಡಿಸಿದ್ದಾರೆ, ಲಕ್ಷಾಂತರ ಹಿಂಬಾಲಕರು ಬಂದಿದ್ದಾರೆ. ಆದ್ರೆ ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ, ಇದು ವಾಸ್ತವ ರೂಪದಲ್ಲಿ ರಚನಾತ್ಮಕವಾಗಿ ಪರಿವರ್ತನೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಚರ್ಚೆ ಮಾಡಿ ಕುತೂಹಲದಿಂದ ಇದನ್ನು ವಿಶ್ಲೇಷಿಸಬೇಕು ಅಂತಕ್ಕಂಥದ್ದು ನನ್ನ ಆರಂಭದ ಅನಿಸಿಕೆಗಳು. ಥ್ಯಾಂಕ್ ಯು. ಎಸ್, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಚಂಪಿ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ತಮ್ಮ ಸಮಯಾವಕಾಶವನ್ನು PNS ವಿಸ್ತಾರ ನ್ಯೂಸ್ಗೆ ಕೊಟ್ಟಿದ್ದಕ್ಕೆ. ಓಕೆ, ಇನ್ನು ಜೂನ್ 30ರಿಂದ ಕರ್ನಾಟಕದಲ್ಲಿ SIR ಶುರುವಾಗ್ತಾ ಇದೆ. ರಾಜ್ಯದ 5.55 ಕೋಟಿ ಮತದಾರರ ಹೆಸರನ್ನ ಪರಿಶೀಲನೆಗೆ ಒಳಪಡಿಸಲಾಗುತ್ತೆ. ನೋಡಿ, SIR ಕರ್ನಾಟಕದಲ್ಲಿ ಶುರುವಾಗ್ತಾ ಇದೆ ಜೂನ್ 30ರಿಂದ, ಅಂದ್ರೆ ಇದೇ ತಿಂಗಳ 30ರಿಂದ SIR ಶುರುವಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. 24 ವರ್ಷಗಳ ನಂತರ ಚುನಾವಣಾ ಆಯೋಗ SIR ಅನ್ನು ನಡೆಸ್ತಾ ಇದೆ. ಅಕ್ರಮ ಮತದಾರರನ್ನ ಗುರುತಿಸೋದಕ್ಕೆ ಚುನಾವಣಾ ಆಯೋಗ SIR ಅನ್ನ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿತ್ತು. ಈಗ ಕರ್ನಾಟಕದಲ್ಲಿ ಇದು ಕಂಟಿನ್ಯೂ ಆಗ್ತಾ ಇದೆ. ಇದು ಸಾಂವಿಧಾನಿಕ ಅಂತ ಕೋರ್ಟ್ ಹೇಳಿತ್ತು. SIR ಬಗ್ಗೆ ಅನುಮಾನವನ್ನ ಕಾಂಗ್ರೆಸ್ ಸೇರಿದ ಹಾಗೆ ಒಂದಷ್ಟು ಎಡಪಕ್ಷಗಳು ವಿರೋಧವನ್ನು ಮಾಡಿತ್ತು, ಅದನ್ನ ಪ್ರಶ್ನೆಯನ್ನು ಸಹ ಮಾಡಿತ್ತು. ಸಾಕಷ್ಟು ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ವಿಚಾರ SIR. ಒಂದು ಹಂತದಲ್ಲಂತೂ ಒಂದಷ್ಟು ರಾಜ್ಯಗಳಲ್ಲಿ ಏನೇನೋ ಆಗೋಗ್ಬಿಡ್ತು. ಉದಾಹರಣೆಗೆ ಪಶ್ಚಿಮ ಬಂಗಾಳ, ಮಮತಾ ಬ್ಯಾನರ್ಜಿ ಅವರ ವಿಚಾರ. ಸೊ ಆದಾಗ್ಯೂ ಸಹ ಚುನಾವಣಾ ಆಯೋಗ ಬಹಳ ಸೀರಿಯಸ್ ಆಗಿ ಯಾವುದಕ್ಕೂ ಸಹ ಎದೆಗುಂದದೆ ಮತ್ತು ತಾನು ಮಾಡ್ತಾ ಇರ್ತಕ್ಕಂತಹ ಈ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆ ಸರಿ ಇದೆ ಅನ್ನುವ ಒಂದು ವಿಚಾರವನ್ನು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಲ್ಲಿ ಯಶಸ್ವಿಯಾಗಿರೋದ್ರಿಂದ ಈಗ SIR ಪ್ರಕ್ರಿಯೆ ಇಡೀ ದೇಶದಾದ್ಯಂತ ಕಂಟಿನ್ಯೂ ಆಗ್ತಾ ಇದೆ. ಕರ್ನಾಟಕದಲ್ಲೂ ಸಹ 30ನೇ ತಾರೀಕಿನಿಂದ SIR ಅನ್ನು ಮಾಡಲಾಗುತ್ತೆ. ಸೊ SIR ಯಾವ ರೀತಿಯಾಗಿ ಮಾಡಬೇಕು, ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಯಾವುದೇ ಒಬ್ಬ ನಿಜವಾಗಿರ್ತಕ್ಕಂಥ ಮತದಾರನ ಹೆಸರು ಮತಪಟ್ಟಿಯಿಂದ ಹೊರ ಹೋಗದ ರೀತಿಯಲ್ಲಿ ಯಾವ ರೀತಿಯಾಗಿ ನೋಡ್ಕೊಳ್ಬೇಕು,
ಇದೆಲ್ಲದರ ಬಗ್ಗೆಯೂ ಸಹ ಚುನಾವಣಾ ಆಯೋಗ ಗಮನವನ್ನು ಕೇಂದ್ರೀಕರಿಸಿದೆ. ಆದರೆ ಸಹಜವಾಗಿ ಇದಕ್ಕೆ ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ಸಾಕಷ್ಟು ಲೋಪಗಳಿದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ. ಉದ್ದೇಶಪೂರ್ವಕವಾಗಿ ಮತದಾರರ ಹೆಸರನ್ನು ಅಳಿಸಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಕಾಂಗ್ರೆಸ್ ಮಾತ್ರವಲ್ಲ, ಎಡಪಕ್ಷಗಳು ಅಥವಾ ವಿರೋಧ ಪಕ್ಷಗಳು ಇದೇ ಒಂದು ವಿಚಾರವನ್ನೇ ಪ್ರಸ್ತಾಪ ಮಾಡಿಕೊಂಡು ಬರ್ತಾ ಇದ್ದಾರೆ. ಸೊ ಈಗ ಈ SIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ದುರುದ್ದೇಶಪೂರ್ವಕವಾಗಿ ನಿರ್ದಿಷ್ಟವಾಗಿ ಒಂದು ಪಕ್ಷದ ಮತದಾರರ ಪಟ್ಟಿಯಿಂದ ಅಳಿಸುವ ಅಥವಾ ತೆಗೆದುಹಾಕುವ ಪ್ರಯತ್ನದ ಮೂಲಕವೇ SIR ಅನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದೆ. ಆದರೆ ಚುನಾವಣಾ ಆಯೋಗ ಮಾತ್ರ ಈ ವಿಚಾರದಲ್ಲಿ ಬಹಳ ದೃಢವಾಗಿ ನಿಂತಿದೆ, ಬಹಳ ಸ್ಟ್ರಾಂಗ್ ಆಗಿದೆ ಮತ್ತು ಬಹಳ ಪಾರದರ್ಶಕವಾಗಿದೆ, ತುಂಬ ಓಪನ್ ಆಗಿದೆ ಚುನಾವಣಾ ಆಯೋಗ ಅನ್ನುವ ವಿಚಾರವನ್ನು ಚುನಾವಣಾ ಆಯೋಗವು ಹೇಳ್ಕೊಂಡು ಬರ್ತಾ ಇದೆ. ಮತ್ತು ಪದೇ ಪದೇ ನ್ಯಾಯಾಲಯಗಳಲ್ಲಿ ಹೂಡುವಂತಹ ದಾವೆಗಳಿಗೆ ಸಮರ್ಪಕವಾಗಿ ಆಗಿಂದಾಗೆ ಉತ್ತರವನ್ನು ಸಹ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಚುನಾವಣಾ ಆಯೋಗ. ಸೊ ಇಲ್ಲಿ ಇದು ಸಾಮಾನ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ. ನಿರ್ದಿಷ್ಟವಾಗಿ ಒಂದಷ್ಟು ಕಾಲಾವಧಿಯ ನಂತರ ಈ ಒಂದು SIR ಪ್ರಕ್ರಿಯೆಯನ್ನು ಮಾಡಲೇಬೇಕಾಗುತ್ತೆ. ಯಾಕೆಂದರೆ ತುಂಬ ಜನ ಮೃತಪಟ್ಟಿರ್ತಾರೆ. ಎಷ್ಟೋ ಜನರು ಎರಡೆರಡು ಕಡೆಗಳಲ್ಲಿ ತಮ್ಮ ಹೆಸರುಗಳನ್ನು ಹೊಂದಿರ್ತಾರೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯದಲ್ಲಿ. ಉದಾಹರಣೆಗೆ ನಮ್ಮ ಬೆಂಗಳೂರಿನಲ್ಲಿ, ತಮಿಳುನಾಡಿನಲ್ಲಿ ಇರ್ತಕ್ಕಂಥವ್ರು ಎಷ್ಟೋ ಜನ ಇಲ್ಲಿ ಬಂದು ಕೆಲಸ ಮಾಡೋರಿದ್ದಾರೆ, ಇಲ್ಲೂ ಸೆಟ್ಲ್ ಆಗಿರೋರಿದ್ದಾರೆ, ಎರಡೆರಡು ಕಡೆಗಳಲ್ಲಿ ತಮ್ಮ ಹೆಸರನ್ನು ಹೊಂದಿರ್ತಾರೆ. ಸೊ ಈ ರೀತಿಯಾಗಿ ಒಂದಷ್ಟು ಟೆಕ್ನಿಕಲ್ ವಿಚಾರ ಇರೋದ್ರಿಂದ ಮತ್ತು ಮಗದೊಂದು ಕಡೆ ಕಾಂಗ್ರೆಸ್ ಆರೋಪಗಳಿಗೆ ಚುನಾವಣಾ ಆಯೋಗ ಸ್ಪಷ್ಟನೆಯನ್ನು ಸಹ ಕೊಟ್ಟಿದೆ. SIR ಕ್ರಮ ಸಂಪೂರ್ಣವಾಗಿ ಪಾರದರ್ಶಕವಾಗಿರುತ್ತೆ ಅಂತ ಚುನಾವಣಾ ಆಯೋಗ ಹೇಳಿಕೊಂಡಿದೆ. SIR ಪ್ರಕ್ರಿಯೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಭಾಗಿಯಾಗಬಹುದು. ಎಲ್ಲ BLO ಕೇಂದ್ರಗಳಲ್ಲಿ ಎಲ್ಲ ಪಕ್ಷಗಳ ಪ್ರತಿನಿಧಿಗಳನ್ನು ನೇಮಕ ಮಾಡಲಾಗುತ್ತೆ. ಪರಿಷ್ಕೃತ ಮತಪಟ್ಟಿ ಪರಿಶೀಲಿಸೋದಿಕ್ಕೆ ಎಲ್ಲ ಪಕ್ಷದ ಇವರೇನಿರ್ತಾರೆ, ಅವರ ಪಕ್ಷದವರೇನಿರ್ತಾರೆ, ಪ್ರತಿನಿಧಿಗಳೇನಿರ್ತಾರೆ, ಆ ಪ್ರತಿನಿಧಿಗಳಿಗೆ ಅವಕಾಶ ಇರುತ್ತೆ ಚೆಕ್ ಮಾಡಲಿಕ್ಕೆ. ನಾವು ತುಂಬ ಪಾರದರ್ಶಕವಾಗಿ ತುಂಬ ಓಪನ್ ಆಗಿ, ಇದರಲ್ಲಿ ಮುಚ್ಚುಮರೆ ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲವೂ ಓಪನ್ ಆಗಿರುತ್ತೆ. ನಿಮಗೆ ಅನುಮಾನ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ತಾವು ಪ್ರಶ್ನೆ ಮಾಡಬಹುದು. ಮತ್ತು SIR ಪ್ರಕ್ರಿಯೆ ಹೆಸರನ್ನು ಕೈ ಬಿಡುವಂತಹ ವಿಚಾರ ಏನಿದೆ ಅದು ಒಮ್ಮೆಲೆ ಏಕಾಏಕಿಯಾಗಿ ಮನೆ ಹತ್ರ ಹೋದ್ವಿ, ಹೆಸರನ್ನು ಕೇಳಿದ್ವಿ, ಅವ್ರು ಇಲ್ಲ ಅಂದರು, ತೀರು ಹೋಗಿದ್ದಾರೆ ಅಂದ ತಕ್ಷಣ, ಅಥವಾ ಮನೆ ಅಡ್ರೆಸ್ಸಲ್ಲಿ ನಿರ್ದಿಷ್ಟವಾಗಿ ಆಯಾ ಮತದಾರರ ಹೆಸರುಗಳು ಇಲ್ಲ ಅಂದ ತಕ್ಷಣ ನಾವು ಸುಮ್ಮನೆ ಆ ಹೆಸರುಗಳನ್ನು ಡಿಲೀಟ್ ಮಾಡ್ಕೊಂಡು ಬರೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದಷ್ಟು ಪ್ರಕ್ರಿಯೆಗಳಿದೆ. ಸುಮಾರು ಅವಕಾಶಗಳನ್ನು ನಾವು ಕೊಡ್ತೀವಿ, ಸುಮಾರು ದಾಖಲಾತಿಗಳನ್ನು ಸಹ ನಾವು ಚೆಕ್ ಮಾಡ್ತೀವಿ. ಐನ್ಮೋರ್ ಅವರು ಬರೀ ಆಧಾರ್ ಕಾರ್ಡ್ ಈ SIR ವಿಚಾರದಲ್ಲಿ ಅದನ್ನೇ ಮಾನದಂಡವಾಗಿ ಅದನ್ನೇ ಇಟ್ಕೊಂಡು ನಾವು SIR ಅನ್ನು ಮಾಡೋದಲ್ಲ. ಈ ರೀತಿಯಾಗಿ ಬೇರೆ 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 ಕಾರಣಗಳನ್ನು ಏನು ಪ್ರತಿಪಕ್ಷಗಳು ಇಡ್ತಾ ಇರ್ತಕ್ಕಂಥದ್ದು, ಆ ಎಲ್ಲ ಕಾರಣಗಳಿಗೂ ಸಹ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಚುನಾವಣಾ ಆಯೋಗ ಮಾಡ್ಕೊಂಡು ಬರ್ತಾ ಇದೆ. ಇನ್ನು ಮಗದೊಂದು ಕಡೆ ಈ SIR ಪ್ರಕ್ರಿಯೆ ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿ ನಿರ್ದಿಷ್ಟವಾಗಿ ಇಂತಿಷ್ಟು ವರ್ಷಗಳಲ್ಲಿ ಮಾಡಲೇಬೇಕು. ಇದನ್ನು ಈ ಹಿಂದೆ